ಗಾಡಿ ಮಸ್ತ್ ಐತಲ್ಲ. ಯಾರ್ದಿದ್ದು? ನಂದ ಅನ್ಕೊಂಡ್ರಾತು. ಹಾಯ್ ಗುಂಜಾಬ್ಸ್, ಏನು ಇಲ್ಲಿ ಕುಂತಿಯಲ್ಲ? ನೀ ಇಲ್ಲಿ ಕುಂತಿ ಅಂದ್ರೆ ಹೊಸ ತಲಾಟಿ ಬರತ್ತಾರ ಮತ್ತೆ? ಹೌದಪ್ಪ, ಅವರ ಬರಾಕತ್ತಾರ. ಅಜ್ಜ ಕರ್ಸೋದು ಕರೆಸ್ತಿ, ಯಾವ್ದಾರ ಹೆಣ್ಣು ತಲಾಟಿನಾರ ಕರ್ಸ. ಅದ ಹೆಣ್ಣ ಬರಾಕತ್ತೈತಿಪ್ಪ ಈಗ. ಹೌದಾ? ಹಂಗಾರೆ ಹೆಂಗದಾರ ತಡಿ, ನಾನು ನೋಡ್ಕೊಂಡು ಹೋಗ್ಕೇನೆ. ಹೆಣ್ಣು ಅಂದ್ರೆ ಜೋಲು ಸೋರ್ಸೋ ಮಗ. ಮನೆ ಮಠ ಹೇಳ್ದ ಬಾಳೆ ಮಾಡಿ ಹೋಗಲಿ ಆ ಮಗನ. ಓ ಅಜ್ಜ, ನಿಂದು ಗೊತ್ತೈತ್ ನನಗೆ. ನೀ ಹರಿಯದಾವಿದ್ದಾಗ ಸಂಗ್ಯಾ ಬಾಳೆ ನಾಡ್ದಂದು ಗಂಗಿನ ಓಡಿಸ್ಕೊಂಡು ಹೋಗಿದ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಇರ್ಲಿ ಸಾಕು, ಸುಮ್ಮನೆ ಬಿಡಲಿ ಯಪ್ಪ, ಹಳೆ ಕತ್ತಿ ಅದೆಲ್ಲ. ಅಜ್ಜ ಅಲ್ಲಿ ಯಾರ ಬರತ್ತಾರ, ಅವರೇ ಇರ್ಬೇಕನ ಮತ್ತೆ? ಇರ್ಬೇಕು, ಬಲ್ ತಡಿ ಕೇಳೇ ಬಿಡ್ತೇನೆ ನಾನು. ನಂದ್ರಿ ಮೇಡಮ್ ಅವ್ರಂದ್ರ ನೀವ ಏನ್ರಿ? ಹೌದು, ನೀನು? ನಾ ಗುಂಜಪ್ಪ ರೀ, ನಿಮ್ಮ ಹೆಲ್ಪರ್ ರೀ. ಹೌದಾ, ನಡಿ ಕಚೇರಿ ತೋರ್ಸ್ ನಡಿ. ಗಾಡಿ ಇಲ್ಲೇ ಆತ್ರಿ, ನಡ್ಕೊಂತ ಹೋಗೋಣಂತ. ಯಾಕ? ಮೇಡಮ್ ಅವ್ರ, ನಮ್ಮ ಊರಿಗೆ ಯಾರ ಬಂದ್ರ ಇದ ಪದ್ಧತಿ ಇತ್ತು ನೋಡ್ರಿ. ಇವ ಯಾರ? ಇವ ನಮ್ಮ ಊರಾಗ ಶಾನೆ ಹುಡುಗ್ರಿ, ಭಾಳ ಚಲೋ ಮನುಷ್ಯ. ಮಾತ್ ಸಾಕು, ಕಚೇರಿ ತೋರ್ಸ್ ನಡಿ. ಮೇಡಮ್ ಅವ್ರ, ಈ ಮಾಯಿಗೆ ಹಾಕಿದ್ದ ಬೈಕಲ್ಲಿ ತೆಗೆದ ಹೋದ್ರ ಬರೋಬ್ಬರಿ ಆಕೈತ್ರಿ. ಏನಂದಿ? ಮೇಡಮ್ ಅವ್ರ, ನಿಮ್ಮ ಮಗ ಕಟ್ಕೊಂಡ್ರಿಲ್ಲ ಅರ್ಬಿ, ತೆಗದ್ರ ಚಲೋ ಆಕತ್ತ ಅಂತ ಹೇಳಿದ್ರಿ ಅಜ್ಜ. ಹೆಂಗ? ಅಂದ್ರೆ ನೀವು ಹೊಸದಾಗಿ ಬಂದು ತಲಾಟ್ರಿ ಅಂತೇಳಿ ನಮ್ಮ ಊರಾಗ ಜನರಿಗೆ ಗೊತ್ತಾಗ್ಬೇಕಲ್ರಿ. ಸರಿ ತಗೋ, ತೆಗಿತೀನಿ. ಸರಿ ಬ್ಯಾಗ್ ಬ್ಯಾಡ ನನ್ನ ಬ್ಯಾಗ್ ನಾನು ಹಿಡಿತೀನಿ. ಮೇಡಮ್ ಅವ್ರ, ನಿಮ್ಮ ಹೆಸರು ಏನಂದ್ರಲ್ಲ? ನಂದಿನಿ. ನೀವು ನಂದಿನಿ ಹಮ್ಟಾಪುರ್ಕ ಬಂದಿರಿ, ನಾನು ತೆಲ್ವ್ಯಾನಿ ಬುಲೆಟ್ ತಂದೀನಿ. ಬಾರೆ ನಂದಿನಿ ಬುಲೆಟ್ನ ಕೂತ್ಕೊಂಡು ಕರ್ಕೊಂಡು ಹೋಗ್ತೀನಿ ಹಮ್ಟಾಪುರ ಟ್ರಿಪ್ಪಿಗೆ. ಬಾಯ್. ವಾಟ್? ನಡಿ, ಕೆಲಸ ಮಾಡಿ ನಡಿ. ಬರೋಬ್ಬರಿ. ಬಾರೋ ಇಲ್ಲಿ. ಯಾಕೋ ಗಲ್ಲ ತಿಕ್ಕಾತಿಲ್ಲ? ಅಣ್ಣ ಮಸ್ತ್ ಹೊಡೆದ್ರು ನನಗೆ. ಯಾರವ್ರು? ಹೊಸ ಮೇಡಮ್. ಭಾಳ ಹೊಸ್ತಾಗ್ಯದಾರನ? ಅಣ್ಣ ಹೊಸ ತಲಾಟಿ ಮೇಡಮ್ ಅವ್ರು. ಹಿಂಗೆ ಒಂದು ಕೆಲಸ ಮಾಡ್ತೀನ ಅಣ್ಣ, ರೊಕ್ಕ ಕೊಟ್ರೆ ಮಾಡ್ತಾ ನೋಡಪ್ಪ. ತಗೋ, 2000 ಆಯ್ತು. ಮಕ ಏನು ನೋಡ್ತಿ, ಈ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸುಂಬ. ತಗೋ, ಈ ಪೇಪರ್ ಕೊಟ್ಟೆ ಅಂದ್ರೆ ಅವ್ರು ನಂಬರ್ ಪ್ಲೇಟ್ ಹಾಕಿಕೊಡ್ತಾರೆ. ಹಾಕಿಸ್ಕೊಂಡು ನಾ ಅಲ್ಲಿ ಗುಡಿ ಕಡೆ ಇರಲ್ಲ, ಮನೆ ಕಡೆ ಇರ್ತಾನೆ, ಅಲ್ಲಿ ತೊಗೊಂಡು ಬಾ ಸಾಯಂಕಾಲ. ಸರಿ ಆಯ್ತು ತೊಗೊಂಡು. ಹುಷಾರ? ಅಣ್ಣ ಚಾವಿ? ಹುಷಾರ? ಬುಲೆಟ್ ಮಸ್ತ್ ಐತಲ್ಲ. ಬಾಲ್ಯ ಗಿಡ್ಡ ಏನ ಇದ ಜಗದೀಶ್ ಅದಾನಲ್ಲ, ಅದ ಊರು ಸಾಬರಿ ಮಾಡ್ತಾನಲ್ಲ, ಆ ಜಗದ್ಯಾನ್ಲಿ ಇದು. ಅದನ್ನ 2000 ಕೊಟ್ಟಾನ್ಲಿ ನಂಬರ್ ಪ್ಲೇಟ್ ಹಾಕಿಸ್ಕೊಂಬ ಅಂತೇಳಿ. ಚಲೋ ಆತಲ್ಲ ಮತ್ತೆ. ನೀ ಖಾಲಿದೀನ? ಇಲ್ಪ ರೆಸ್ಟ್ ಮಾಡ್ಬೇಕಣ್ಣ. ರೆಸ್ಟ್ ಮಾಡ್ಬೇಕಾ? ಮತ್ತೆ ಇಷ್ಟೋ ಮಟ ಏನ್ ಮಾಡತ್ತಿದ್ದಿ? ಕಟ್ಟಿ ಮೇಲೆ ಕುಂತ ರೆಸ್ಟ್ ಮಾಡಕತ್ತಿದ್ದೆ. ಓ ಲೇ, ರೆಸ್ಟ್ ಮಾಡಿದ್ ಸಾಕು, ಇಲ್ಲೇ ಕುಂದುಗಟ್ಟಿ ಮಠ ಹೋರುಂಬಲ್ಲಿ. ಅವಲ್ಪ ಲೇ, ನಿನಗ ಕುಂದುಗಟ್ಟಿಗ್ಯಾಗ ಪಡ್ಡು ಕೊಡಿಸ್ತೇನೆ. ಇಂತಿಂತ ಪಡ್ಡಲಿ ಒಂದು ತಿಂದೆ ಅಂದ್ರೆ ಹೊಟ್ಟೆ ತುಂಬ ತಿಂದ. ಏ ಹತ್ತಾರ ಹತ್ತಲಿ ಪಾನಿ ಪಟ್ನ ಹತ್ತ ಕಟ್ಟೆ ಹಿಡ್ಕೋಬೇಕ. ಮತ್ತ ಲೇ, ಈ ಗಾಡಿಗೆ ಕಿಕ್ಕು ಇಲ್ಲ, ಸ್ವಲ್ಪ ಇಲ್ಲ. ಹೆಂಗ್ ಚಲೋ ಮಾಡೋದಂತ ನಿನಗೆ ಏನಾರು ಗೊತ್ತೈತಿ? ಗೊತ್ತಿಲ್ಪ. ಮತ್ತೆ ಯಾರನ್ನಾರ ಕೇಳ್ಯಾರ ಕೇಳು ನೋಡ್ಲಿ. ಹಬ್ಬ ನಮ್ಮ ಮಬ್ಬ ಸೊಳ್ಳೆ ಮಕ್ಕಳು ತಿಳಿತಾರ. ಮತ್ತೆ ಹಂಗಾರಿಗೆ ದೂಕೊಂಡ ಹೋಗ್ಬೇಕಲ್ಲ ನಾವು. ಆಯ್ತು, ದುಕ್ಕೊಂಡು ಹೋಗ್ತು. ಯಾವನಾರ ಕೇಳಿದ್ರೆ ಪೆಟ್ರೋಲ್ ಖಾಲಿ ಆಗೈತೆ ಅನ್ನೋದು ಹೊಂಟು ಬಿಡೋದು ದೂಕೊಂತ. ಇಳಿಲ್ಲ, ಕೆಳಗಿಳಿಲ್ಲ ಪಟ್ನ. ನೀ ಇಲ್ಲಿ ನಿಂತ್ರ ಮತ್ತೆ ನಮ್ಮನ್ನ ಮಡ್ಡ ಅನ್ಕೊಂತಾರ. ಗಿಡ ನೀ ದುಕ್ತೀವಿ, ನಾ ದುಕ್ಲಿವ್. ನನ್ನ ಗಂಟಲ್ ನಿಲ್ಕಂಗಲ್ಪ, ನಾನ ದುಕ್ತೇನೆ. ಮುಂದೆ ನೋಡೋಣ ಬೇಕಾರೆ. ಹೌದಾ?
ಪಕ್ಕ ಮತ್ತ ಹಾ ದೂಕ ಏನ್ ಲಿಪ್ಪ ಈಗ ಇಷ್ಟು ಒಜ್ಜಿತ್ತಿಲ್ಲ ಮತ್ತೆ ಹೆಂಗ ನಮಗತಿ ಹಾ ದೂಕ ಹೋಗ್ಲಿ ಗುಂಜಪ್ಪ ನಮ್ಮ ತಾಲೂಕು ಬರಗಾಲ ತಾಲೂಕು ಅಂತ ಘೋಷಣೆ ಆಗೈತಿ ಅದಕ್ಕೆ ಮ್ಯಾಲ್ಗಡೆಯಿಂದ ರೈತರ ಕಡೆ ಪರಿಹಾರದ ಅರ್ಜಿ ತಗೋ ಅಂತ ಹೇಳ್ಯಾರ ಬಾಯಾರ ಈಗಾಗಲೇ ನನ್ನ ಕಡೆ ಒಂದಿಷ್ಟು ಅರ್ಜಿ ಬಂದಾವ್ರಿ ಮತ್ತು ರೊಕ್ಕ ಮುಖ ಏನು ನೋಡ್ತೀಯೋ ಬೆಳೆ ಪರಿಹಾರದ ಅರ್ಜಿ ಕೊಟ್ಟು ಮ್ಯಾಲೆ 1,000 ಕೊಟ್ಟರು ಮಾತ್ರ ಅರ್ಜಿ ಮುಂದೆ ಹೊಕ್ಕಾವ್ ಇಲ್ಲ ಅಂದ್ರೆ ಇಲ್ಲ ಅಂತ ರೈತರಿಗೆ ಬಿಟ್ಟು ಹೇಳ ಮ್ಯಾಗ ತಹಶೀಲ್ದಾರ್ ಸಾಹೇಬ್ರ ಮ್ಯಾಲ ಹಾಕ ರೊಕ್ಕ ಬಂದಿದ್ದ ಅರ್ಜಿ ಬರ್ಲಾರ್ದ ಅರ್ಜಿ ಬ್ಯಾರೆ ಬ್ಯಾರೆ ಇಡು ನಮಸ್ಕಾರ ನಮಸ್ಕಾರ ಹೇಳ್ರಿ ಏನಾಗಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ತೆಗ್ಸಾತೀನಿ ರೀ ನಿಮ್ಮ ಸಹಿ ಯಾವ ಕೊಡ್ರಿ $200 ಕೊಟ್ಟು ₹200 ಎದಕ್ಕೆ ರೀ ಮೇಡಮ್ ಸಹಿ ಮಾಡಿದ್ದಕ್ಕ ಯಾಕ ಜಾತಿ ಆದಾಯ ಪತ್ರ ಬೇಡನ ಗುಂಜಪ್ಪ ಲಕ್ಷ್ಮಣ ನಿನ್ನ ಕೆಲಸ ಆಗ್ಬೇಕ ಕೊಡಪ್ಪ ಕೊಡು ಮಾತು ಬಿಡೋದು ತೋರಿ ತಾಂತ ತೋಂತ ಧೀರನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅದಕ್ಕೆ ಇಂಥ ನೌಕರಿಗೆ ಹುಡುಕ್ಯಾಡಿ ಹಾಕ್ಕೊಂಡಿರ್ತಾರ ಕಾಂತತಿ ರೊಕ್ಕ ಹೊಡ್ಯಾಕ ನಿಂತಾಳ ಇದ್ದ ಹಿಂಗ್ ದುಕ್ಕಿರ್ ನಡೆದಿಲ್ಲ ಕಸು ಮಾಡಿ ದುಕ್ಬೇಕು ನೀ ದುಡಾಕತ್ತೇನಿ ಗಿಡ್ಡ ಸಾಕಾಗಿ ಹೋತ್ಲಿ ಮರ ಈ ಗಾಡಿ ಚಲೋ ಮಾಡೋದು ಹೆಂಗಂತ ಯಾರನ್ನಾರ ಕೇಳೋನ್ಲಿ ಯಾರಿಗೇನು ಕೇಳ್ತೀವಿ ಮರ ದಡ್ಡ ಸೊಳ್ಳೆ ಮಕ್ಕಳು ಅಂತ ಹುಣ್ಸೋಳೆ ಅಂತ ತಿಳ್ಕೊಂತಾರ ಹಿಂಗಾಗಿ ನಾವು ಇಲ್ಲಿ ಅಪ್ಪ ಐತಿ ಅಲ್ಲೇ ಹತ್ತಿ ದುಡ್ಕೊಂಡು ಹೋಗೋಣ ನಡಿ ಪೆಟ್ರೋಲ್ ಖಾಲಿ ಆಗೈತೆ ಅಂತ ಹೇಳಿರಾತ ಬಾಲೆ ಅಲ್ಲೇ ಮುಂದಿಳಿಕೈತಿ ಇಬ್ರು ಹತ್ತಿ ಹೋಗುಣ ಮತ್ತೆ ಏರ್ಕ್ ಬರ್ತೈತಿ ಅಲ್ಲಿ ನೀನ ದುಕ್ಬೇಕು ಮಾಡೋಣ ಮತ್ತೆ ದುಡ್ತೇನೆ 2 ಪ್ಲೇಟ್ ಪಟ್ಟು ಕೊಡಿಸ್ಬೇಕು ನೋಡಿ ನನಗೆ ಯಾಡ್ ಯಾಕ್ಲಿಪ್ಪ 3 ಕೊಡಿಸ್ತೇನಂತ ದುಡ್ಡು ಹತ್ತ ಲಗುನ ಹಾ ಹತ್ತ ಹಾ ಜಿಗರ್ ಹತ್ತ ಪಟ್ನ ಹಾ ಫಸ್ಟ್ ಹೋಗುಣ ಸಾಕಾತಲ್ಲೇ ಹತ್ಬೋಯಪ್ಪ ಅಮ್ಮ ಹತ್ತು ನೋಡಲ್ಲಿ ಮುಂದೆ ಏರ್ಕ್ ಬಂತ ಮತ್ತೆ ಗಿಡದಪ್ಪ ಸ್ಲೋ ಮಾಡುವ ಹೇಳಕ್ಕಾಗಲ್ಲ ಪಟ್ನ ಜಿಗಿಲಿ ಹೇಗಿದ ಜಿಗಿ ದೂಕ್ಬೇಕಲೇ ದೂಕ ಬಾ ಮಗನ ನಿನ್ ಕ್ಯಾ ದುಕ್ಕುದ್ ಹಾಕುದಿಲ್ಲ ಬಾ ಸ್ಟೇರಿಂಗ್ ಹಿಡ್ಕೊ ಬಾ ಅಲ್ಲಿ ಬಾ ನೀ ಹಿಡ್ಕೊ ಬಾ ನೀ ಅಪ್ಪ ಗಾಡಿ ನೀನ ಹಿಡ್ಕೊಪ್ಪ ನಾವಲ್ಲ ದೂಕಂಗಾರ ಮತ್ತೆ ಹೈಟ್ ಐತದ ಮುಚ್ಕೊಂಡ್ ದೂಕಂಗಾರ ಪಡ್ಡು ಎದಕ್ ಪಡ್ಡ ಹಚ್ಚಿಲಿ ಬಾ ಅಲ್ಲಿ ಕೊಡಿಸ್ತಾನ ಬಾ ಎಷ್ಟು ಪ್ಲೇಟ್ ತಿಂದಿ ದೂಕ್ ಫಸ್ಟ್ ಗಾಡಿನ ದೂಕ್ಲಿ ಅಲ್ಲಪ್ಪ ನಂಗೆ ಸಾಕಾಗ ಲಕ್ಷ್ಮಣ ಅದಕ್ಕೆ ರೊಕ್ಕ ಅನ್ನಂಗಿಲ್ಲ ಲಂಚ್ ಅಂತಾರೆ ಈಗ ಏನೋ ಕೆಲಸ ಆಗ್ಬೇಕಂದ್ರೂ ಲಂಚ ಕೊಡಬೇಕ ಅಲ್ರಿ ಒಂದು ಸೈಗೆ ₹200 ತೊಗೊಳೋದ್ರಿ ಲಕ್ಷ್ಮಣ ನಿನಗೊಂದು ಮಾತು ಹೇಳ್ತೀನಿ ಕೆಲವೊಂದಿಷ್ಟು ಮಂದಿ ರೊಕ್ಕ ಮಾಡಕ್ಕಂತನ ಮೆಂಬರ್ ಆಗಿರ್ತಾರೆ ಹಂಗೆ ಇನ್ನು ಕೆಲವೊಂದಿಷ್ಟು ಮಂದಿ ರೊಕ್ಕ ಮಾಡಕ್ಕಂತನ ಇಂಥ ನೌಕರಿ ಮಾಡ್ತಿರ್ತಾರೆ ಇದೊಂದು ಸಲ ಕೊಟ್ಟು ಹೋಗ್ಲಿ ಬಿಡ ನಾನು ಆಕೆಗೆ ಭೇಟಿಯಾಗಿ ಹೇಳ್ತೇನೆ ಏನೋ ಒಂದು ಸ್ವಲ್ಪ ಖುಷಿಗೆ ತಗೋ ಅದನ್ನು ಬಿಟ್ಟು ಲಂಚ ಗಿಂಚ ತಗೋಬೇಡ ಅಂತ ಹೇಳಿ ಆಯ್ತು ತೋರಿ ಏ ಬಾ ಲಕ್ಷ್ಮಣ ಬಾ ಇಲ್ಲಿ ಮೇಡಮ್ ಹೋಗ್ರಿ ಮೆಂಬರ ಹೋಗಿ ನೀವ ನೋಡೋಗ್ರಿ ನಾಚತಾನ
ಹೇಳ್ರಿ ಯಜಮಾನ್ರ ಏನು ಕೆಲಸ ಐತಿ? 60 ವರ್ಷ ದಾಟಿದ್ರೆ ಈಗ 60 ವರ್ಷದ ಪಗಾರ ಮಾಡ್ರಿ ಅಂತ ಕೇಳಕ್ಕೆ ಬಂದೆ. ಮಸಂಗೌಡ್ರ ಆಸ್ತಿವಾನ್ರದ್ರಿ, ಇಬ್ಬರು ಮಕ್ಕಳು ಸರ್ಕಾರಿ ನೌಕರಿದಾರ ಅದರಿ, ನಿಮ್ಮಂತರ್ಗೆ ಅಲ್ರಿ ಅದ. ಗುಂಜಪ್ಪ ಸ್ವಲ್ಪ ಬಾಯಿ ಮುಚ್ಚಪ್ಪ. ನೋಡ್ರಿ ಯಜಮಾನ್ರ, ಆಸ್ತಿ ಎಲ್ಲ ಇದ್ರ ವೃದ್ಧಾಪ್ಯ ವೇತನ ಬರೋದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ನಾ ಮನಸ್ಸು ಮಾಡಿದ್ರ ಮ್ಯಾಲೆ ಸರ್ಕಲ್ ತಹಶೀಲ್ದಾರ ಮನಸ್ಸು ಮಾಡ್ಬೇಕಲ್ಲ. ನಾನು ದುಡ್ಡು ತಂದು ನಿಮ್ಮ ಕೈಯಾಗ ಕೊಡ್ತೀನಿ, ಅವ್ರಿಗೆ ಮುಟ್ಟಿಸ್ರಿ ನಾನು ಕೆಲಸ ಮಾಡ್ಕೊಡ್ರಿ. ಹಂಗಾರ ಒಂದು ಕೆಲಸ ಮಾಡ್ರಿ ಯಜಮಾನ್ರ, ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜಾತಿ ಆದಾಯ, 2 ಫೋಟೋ ಎಲ್ಲ ಮಾಡ್ಕೊಂಡು ತೊಗೊಂಡು ಬರ್ರಿ. ಮ್ಯಾಲೆ ಒಂದು 8,000 ರೂಪಾಯಿ ಗುಂಜಪ್ಪಗೆ ಮುಟ್ಟಿಸ್ಬಿಡ್ರಿ. ಇವ 8,000 ನಾನು ನಿಗೋದಿಲ್ಲ, ಒಂದು 6,000 ಕೊಡ್ತೇನೆ ನೋಡ್ರಿ. ಈಗ 1,000 ತೊಗೊಳ್ರಿ ಅಡ್ವಾನ್ಸ್, ಉಳಿದದ್ದು ತಂದು. ಮಸಂಗೌಡ್ರ ನೀವು ಮನೆ ನಡ್ರಿ, ಸಂಜೆಗೆ ನಾ ಎಲ್ಲ ಮನೆಗೆ ಬರ್ತೇನೆ ತೋರಿ. ಆಯ್ತು ಬಾ. ಕನಸ ಈ ಕನಸಿನಾರ ಕರೆ ಆಗಿತ್ತಂದ್ರೆ ನಮ್ಮ ಮಿಸಿ ಮರ್ನ ಉತ್ತಾರ ತೆಗಿಸಿ ಆಸ್ತಿನಾರ ನನ್ನ ಹೆಸ್ರಿಗೆ ಮಾಡಿಸ್ಕೊತಿದ್ದೆ. ಯಪ್ಪ, ನನ್ನ ಕನಸು ಯಾರಿಗಾರ ಹೇಳ್ಬೇಕಲ್ಲ ನಾನು. ಓ, ನಮ್ಮ ಊರಾಗ ಇನ್ಯಾರ ಒಂದೊಂದು ಓನ್ಲಿ ಫೇಮಸ್ ಪಕ್ಕೀರನ್ನ ತಡಿ ಅವಂಗ ಹೇಳ್ತೀನಿ. ಹಗರ್ ಕೊಲೆ ಆಕ್ಸಿಡೆಂಟ್ ಮಾಡಿ ಯಾರ್ಯಾರ ಕೊಂದ್ಗಿಂದಿ? ಯೋ ಡೋಂಟ್ ವರಿ, ನಾ ಪಕ್ಕಾ ಡ್ರೈವರ್ ಅದನಿ. ಈಗೇನತ್ ಹೇಳು. ನನಗೊಂದು ಕನಸು ಬಿದ್ದಿತ್ತು, ಅದನ್ನ ಹೇಳಕ್ ಬಂದಿ? ಹಾಂ. ಮುಂಜಿ ತಲೆ ತಿನ್ಬಾಡ್ಲಿ, ಯಾರಿಗಾರ ಹೇಳೋಗು. ಮಾಮ್ಸ್ ಮೆಟ್ಟ ಹರಿತ ಮಗನ. ಮತ್ತು ನೀವು ನನಗೆ ಮಗಳು ಕೊಡ್ತೀರಂದ್ರೆ ಮಾವ ಆಗ್ಬೇಕು ಹೌದಿಲ್ಲ? ಅದು ಕೊಟ್ಟ ಮೇಲಲ್ಲಿ ಸರಿ ಆಯ್ತು, ನನ್ನ ಕನಸು ಕೇಳ್ರಿ ಇಲ್ಲಿ. ಯಾರಿಗಾರ ಹೇಳೋಗಲಿ. ನನ್ನ ಕನಸು ಕೇಳಿದ್ರೆ ನಾ ಇಲ್ಲಿಂದ ಹೋಗಾವ. ಬರ್ಲಿ ಇಲ್ಲಿ ಬಾ. ನನ್ನ ಮಗಳು ನೋಡಿದ್ರೆ ರಾತ್ರಿ ಎಲ್ಲ ಯಾರ್ಯಾರ್ದು ಕೊಟ್ಟು ಚಾಟ್ ಮಾಡ್ತಾಳ, ಸಂಪೂರ್ಣ ದಾರಿನ ಬಿಟ್ಟಾಳ. ಆ ಟೆನ್ಷನ್ ನಾ ಇದ್ರೆ ವಾಲ್ತು ನನ್ನ ಮಗದ ಬೇರೆ. ನಮಸ್ಕಾರ ತಲಾಟಿ ಮೇಡಮ್ ಅವರಿಗೆ. ನಮಸ್ಕಾರ. ಏನಾಗಬೇಕು? ಏನಿಲ್ಲ, ನಿಮ್ಮ ಹತ್ರ ಒಂದು ಕೆಲಸ ಆಗಬೇಕಿತ್ತು. ಅದಕ್ಕಿಂತ ಮೊದಲು ನಾ ಯಾರಂತ ನಿಮಗೆ ಪರಿಚಯ ಮಾಡ್ಕೋತೀನಿ. ಭವಿಷ್ಯ ಗುಂಜಪ್ಪ ನಿಮಗೆ ನನ್ನ ಬಗ್ಗೆ ಹೇಳಿರಬಹುದು, ಹೇಳಿರಕ್ಕಿಲ್ಲ. ಬೈ ದ ಬೈ, ಐ ಎಮ್ ಮೈಲಾರಿ ಗೋಕುಲ್, ಅಮಟಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ. ನಮ್ಮ ಗ್ರಾಮ ಪಂಚಾಯಿತಿ ಒಳಗೆ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಯಾರ ಬಂದರೂ ಏನ ಇದ್ರು ನನ್ನ ಗಮನಕ್ಕೆ ಬರಾಕಬೇಕು. ಗಮನಕ್ಕೆ ಬರ್ದಿದ್ರು ವಾಸನೆ ಹಿಡ್ಕೊಂಡು ಬರ್ತಾರ್ರಿ ಅವ್ರು ಇಲ್ಲಿಗೆ. ತಮ್ಮದು ಸ್ವಂತ ಊರು ಯಾವುದು? ಇದಕ್ಕಿಂತ ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ರಿ? ಮೊದಲು ಇಲ್ಲಿದ್ದು ಎಲಿವಾಳ ಎಲ್ಲಿ ಹೋದ? ಅದೆಲ್ಲ ನಿಮಗೆ ಯಾಕೆ ಬೇಕು? ಏನು ಕೆಲಸ ಅಷ್ಟು ಹೇಳ್ರಿ. ಅಲ್ಲ, ಇವ್ರ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಗನ ಮರ್ಯಾದಿಲ್ಲ. ಇರಲಿ, ಹೆಣ್ಣಿಗೆ ಸ್ವಕ್ಕ ಭೂಷಣ ಅಂತ, ಆದ್ರೆ ಇಷ್ಟಿರಬಾರ್ದು. ಏನು ಕೆಲಸ ಆಗಬೇಕು ಅದಷ್ಟ ಮಾತಾಡ್ರಿ. ಉತ್ತಾರ ಬೇಕಿತ್ತು, ಖಾತೆ ಉತ್ತಾರ ಬೇಕಿತ್ತು. ಗುಂಜಪ್ಪ, ಅವ್ರ ಖಾತೆ ಉತ್ತಾರ ರೆಡಿ ಮಾಡ್ಕೊಡ್ರಿ. ಮೇಡಮ್,
500 ರೂಪಾಯಿ ಕೊಡ್ರಿ. 500 ರೂಪಾಯಿ? ಮೇಡಮರ, ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹತ್ರ ಬಾಯಿ ಬಿಟ್ಟು ರೊಕ್ಕ ಕೇಳಾಕತ್ತೀರಿ ಅಂದ್ರೆ ಇದು ಭಾಳ ದಿನ ನಡೆಯೋದಿಲ್ಲ. ಮಂದಿ ನಿಮ್ಮ ಬಗ್ಗೆ ಭಾಳ ಹೇಳಿದ್ರು. ಬಾಯಿ ಬಿಟ್ರೆ ಬರೀ ರೊಕ್ಕ 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 ಅಂತ ಸಾಯ್ತಾಳಂತಿದ್ರು. ನಾನು ನಂಬಿದ್ದಿಲ್ಲ. ಆದ್ರೆ ಈಗ ಗೊತ್ತಾಯ್ತು, ನೀವು ಪಕ್ಕಾ ಲಂಚ್ ಬುರುಗಿದ್ದೀರಿ. ಹಲೋ ಅಧ್ಯಕ್ಷರ, ನೀವೇನು ಸಾಚ ಏನು? ಈ ಊರಿಗೆ ಬಂದಾಗ ಎಲ್ಲ ಮಂದಿ ನಿಮ್ಮ ಬಗ್ಗೆ ಭಾರಿ ಹೇಳ್ಯಾರ. ನಿಮ್ಮಿಂದ ಒಂದು ಕರಿ ಉಳ್ದಿಲ್ಲ, ಒಂದು ಗುಡ್ಡು ಉಳ್ದಿಲ್ಲ. ಪಾಯ್ಕಾನಿ ಮೇಲೆ ದುಡ್ಡು ಹೊಡೆದಿರಿ, ರೈತರ ಹೆಸರು ಮೇಲೆ ನೀವ ಕಾಮಗಾರಿ ಮಾಡಿರಿ. ಇನ್ನು ಫ್ಲಾಟಿಗೆ 25ರಿಂದ 30 ಸಾವಿರ ರೂಪಾಯಿ ಹೊಡಿತೀರಿ. ಅಧ್ಯಕ್ಷರ ಆದ್ಮೇಲೆ ಅಂತರೂ ಕಮಿಷನ್ ಭಾರಿ ನಡೆದೈತಿ ನಿಮ್ದು. ಅವ್ವ ತಾಯಿ, ಸಾಕು ಮಾಡ. ನಿನಗೊಂದು ದೊಡ್ಡ ನಮಸ್ಕಾರ. ನಮ್ಮ ಪಂಚಾಯಿತಿ ಸಿಬ್ಬಂದಿಗಿಂತ ನೀನ ನನ್ನ ಬಗ್ಗೆ ಭಾಳ ತಿಳ್ಕೊಂಡು. ತಗೋ ಇಲ್ಲಿ 500 ರೂಪಾಯಿ ತೊಗೊಂಡು ಆ ಖಾತೆ ಉತ್ತಾರ ಕೊಡು. ನಾ ಮೊದ್ಲಿಕ್ಕೆ ಇಲ್ಲಿಂದ ಹೋಗ್ತೇನೆ. ಹಾಕ್ ಬಾಲ್ ಹಾಕೋಗ್. ಏ ಮೆಂಬರ ಕೊಡ್ಲಿಲ್ಲ, ಒಂದು ಮರ್ಯಾದೆ ಕೊಡೋಲೆ ಮಗನ. ಮೆಂಬರ, ನನಗ ಕನಸು ಬಿದ್ದಿತ್ತು. ಅಷ್ಟಾಗೈತೆ ನೋಡ್ರಿ ಸರ್. ಅದು ಸರ, ಆ ತಲಾಟಿ ಮೇಡಮನ್ನ ತೆಗೀರಿ. ಆ ಜಗಕ್ಕೆ ಎಲಿವಾಳ ಇದ್ನಲ್ಲ ಅವನ್ನ ಹಾಕ್ರಿ. ಈ ಹೆಣ್ಮಗಳು ಬರೀ ರೊಕ್ಕ 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 ಅಂತ ಸಾಯ್ತಾಳ. ಗೋಕುಲವ್ರ, ಕಾರಣಿಲ್ದ ಹಂಗೆಲ್ಲ ತೆಗ್ಯಾಕೆ ಬರಂಗಿಲ್ಲ ರೀ ಸರ. ನನ್ನ ಹತ್ರನ ರೊಕ್ಕ ಕೇಳ್ಯಾಳಕಿ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹತ್ರ ರೊಕ್ಕ ಕೇಳ್ಯಾಳ. ಇದಕ್ಕಿಂತ ದೊಡ್ಡ ಕಾರಣ ಏನು ಬೇಕ್ರಿ ಸರ ನಿಮ್ಗೆ? ಹಂಗೆಲ್ಲ ಮಾಡಕ್ಕೆ ಬರಂಗಿಲ್ಲ ರೀ. ಸಾಕ್ಷಿ ಬೇಕು ಅದಕ್ಕೆಲ್ಲ. ಸಾಕ್ಷಿ? ಆ ಹೆಣ್ಮಗಳನ್ನೀಗ ನಿಮ್ಮ ಮುಂದೆ ಕರೆಸ್ತೇನೆ ನಾನು. ನನ್ನ ಹತ್ರ ಆಕೆ ರೊಕ್ಕ ತೊಗೊಂಡಾಳನ್ನ ಇಲ್ಲ, ನಿಮ್ಮ ಮುಂದೆ ನಿಕಾಲಿ ಮಾಡಿಸ್ತೇನೆ. ಕರೆಸ್ರಿಕಿನ. ಹಾಗೆಲ್ಲ ಮಾಡಕ್ಕೆ ಬರಂಗಿಲ್ಲ ರೀ. ಹಂಗೆ ಏನಾರ ಮಾಡಿದ್ವಿ ಅಂತ ತಿಳ್ಕೊರಿ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರದಿರಿ, ಹಡಗನ ನುಂಗಿರ್ತೀರಿ ನೀವು. ನೀವು ಕಳಪೆ ಕಾಮಗಾರಿ, ಡುಪ್ಲಿಕೇಟ್ ಕಾಮಗಾರಿ, 15 ಫೈನಾನ್ಸು ಅಂತ ಹಾಳು ಮುಳು ಭಾಳ ಇರ್ತಾವೆ. ಅವನ್ನೆಲ್ಲ ತೊಗೊಂಡು ಕುಂತ್ರೆ ಸುಮ್ಮನೆ ನಿಮ್ಗೆ ತೊಂದರೆ. ಯಾಕೆ ತಲೆ ಕೆಡಿಸ್ಕೊತೀರಿ? ಅಲ್ಲ ಇವ್ರ ಹೋಗಿ ಹೋಗಿ ನನ್ನ ಬುಡಕ್ಕೆ ಬರ್ತಿರಲ್ರಿ ಸಾಹೇಬ್ರ. ಹೋಗ್ಲಿ ಬಿಡ್ರಿ, ಅವ್ರು ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನಾ ಇನ್ನು ಬರ್ತೇನೆ. ಆಯ್ತು ರೀ. ನಾವು ನಾನಾ ಸಾಚ ಇಲ್ಲ ಮೊದ್ಲೇಕ. ಬ್ಯಾರೆದವ್ರ ಕಾಚಾ ಬಗ್ಗೆ ಮಾತಾಡತ್ತೀನಿ. ಈ ತೆಲಾಟಿಗೆ ಬೇರೆ ಬದನಿ ಊಟ ಕೆತ್ತತೀನಿ. ಹಲೋ ಹಲೋ. ಯಾಕ ಫೋನ್ ಮಾಡಿರಲ್ಲ? ಯಾಕ ಕಾರ್ಯಕ್ರಮ ಇಟ್ಕೊಂಡಿರನ? ನಿನಗೆ ಬರೀ ಅದೇ ಚಿಂತೆ ನೋಡು. ನೀ ಎಲ್ಲಿ ಹೋಗ್ಯಲ್ಲ ಅಲ್ಲಿ ಹವಾ ಮಾಡೇ ಬಿಡ್ತೀನಿ ನೋಡು. ಯಾಕ ಕಂಪ್ಲೇಂಟ್ ಬಂದವನೇ ಯಾವರ? ನಿಮ್ಮ ಅಮಟಾಪುರ ಅಧ್ಯಕ್ಷ ಈಗಿನಾರ ಹೋದ. ನಿನ್ನ ಬಗ್ಗೆ ನನಗೆ ಗೊತ್ತಿರೋದನ್ನ ಹೇಳ್ದ. ಸಾಕ್ಷಿ ಇಲ್ದ ಹಂಗೆಲ್ಲ ತೆಗ್ಯಾಕೆ ಆಗಂಗಿಲ್ಲ ಅಂತ ಹೇಳಿ ಕಳ್ಸಿ ನಮಗೆ. ನಿನ್ ಧೈರ್ಯದ ಮೇಲೆ ಆಟ ಆಡಕತ್ತಿದ್ ಮತ್ ನಾನು ಏನು ಬಂದರೂ ನಾ ಇರ್ತಾನೆ ಬಿಡ. ಆದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ. ಅಮಟಾಪುರ ಭಾಳ ಡೇಂಜರ್ ಊರದ. ಅಯ್ಯ, ಇಂಥ ಎಷ್ಟು ಊರು ನೋಡಿಲ್ಲ ನಾನು. ಸಾಕು ನಿನ್ನ ಉಪದೇಶ. ಇಡು ಫೋನ್. ಮೇಡಮ್ ಅವ್ರ, ನಮ್ಮ ಅಪ್ಪನ ಮರನು ತರಬೇಕಾಗಿತ್ತು ರೀ. ಯಾವಾಗ ಸತ್ತ? ಮೊನ್ನೆ ಸತ್ತಾನ್ರಿ. ಹೆಂಗ್ ಸತ್ತ? ಮುಕ್ಕಳ್ಯಾಗ 3 ನನ ಹೋಗಿ ಸತ್ತಾನ್ರಿ. ಅದ ರೀಪ ಮೂಲವಾದಿಯಾಗಿ ಸತ್ತರಿ. ಹೌದಾ? ಹಂಗಾರೆ ಒಂದು ಕೆಲಸ ಮಾಡು. ನಿಮ್ಮ ಅಪ್ಪಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಆದಾಯ ಪತ್ರ, ಮ್ಯಾಲ ಒಂದು 2 ಫೋಟೋ ಎಲ್ಲ ತೊಗೊಂಡು ಬಾ. ಹಂಗ ನಿಂದು ಆಧಾರ್ ಕಾರ್ಡ್ ಕೊಡೋದು ಮರಿಬೇಡ. ಮ್ಯಾಗ ಒಂದು 4,000 ರೂಪಾಯಿನೂ ತೊಗೊಂಬ. 4 ದಿನ ಬಿಟ್ಟು ಬಾ. ಮೇಡಮ್ ಅವ್ರು ಎಲ್ಲ ರೆಡಿ ಮಾಡಿರ್ತಾರ, ತೊಗೊಂಡು ಹೋಗುವಂತೆ. ಮೇಡಮ್ ಅವ್ರ, ಡಾಕ್ಯುಮೆಂಟ್ ಫೋಟೋ ಎಲ್ಲ ಅದಾವ್ರಿ. ಮೇಡಮ್ ಅವ್ರ, ರೊಕ್ಕ ಕೊಡು. 4 ದಿನ ಬಿಟ್ಟು ಬಂದ್ರೆ ಸಿಗ್ತಾವಲ್ರಿ? ಹಾ, ಸಿಗ್ತಾವ. ನಡಿ ಗುಂಜಪ್ಪಜ, ಬರ್ತೇನೆ. ಕುಂಜಪ್ಪ, ಅವ್ರಪ್ಪ ಸತ್ತಿದ್ದ ಖರೆ ಏನು? ಹಾಂ ಹಾಂ, ಹೌದ್ರಿ, ಹೌದು ಹೌದು. ಅಂದಂಗೆ ತಲೆಬೇನೆ, ಈ ಆಸ್ತಿ ವಿಚಾರ ಎಲ್ಲಿಗೆ ಬಂತು? ಅಣ್ಣ, ಇನ್ನೊಂದು ಸ್ವಲ್ಪ ದಿನದಾಗ ಆಸ್ತಿ ನನ್ನ ಹೆಸ್ರಿಗಂತೂ ಆಕತ್ ನೋಡೋಣ. ಏ ಅದು ಹೆಂಗೆ ಒಲೆ?
ಅಣ್ಣ ಈಗ ಹೊಸ ಬಂದಾವಲ್ಲ ತಲಾಟಿ ಮೇಡಮ್ ಹಾಂ ಅವ್ರು ಹೇಳಿ ಅಪ್ಪನ ಮರ್ನುತ್ತಾರ ಮಾಡಕ್ಕೆ ಕೊಟ್ಟೆನಣ್ಣ. ರೊಕ್ಕ ಕೊಟ್ಟೆಲ್ಲ ಅಡ್ಜಸ್ಟ್ಮೆಂಟು ಮಾಡೇನಿ. ಇನ್ನೊಂದು 2-3 ದಿನ ಬಿಟ್ಟು ಬಂದು ತೊಗೊಂಡು ಅವ್ರಿನೂ ಅಂತ ಹೇಳ್ಯಾರ. ಅಲ್ಲಿ ನಿಮ್ಮಪ್ಪಿನ್ನು ಬದುಕಿರೋ ಹಂಗನ ಮರಣೋತ್ತರ ಯಾರು ಕೊಡ್ತಾರ? ಅಣ್ಣ ರೊಕ್ಕ ಕೊಟ್ರಿ ಏನು ಬಿಡೋಣ, ಬೇಕಾದ್ರೆ ನಿನ್ನ ಮರ್ನುತ್ತಾರನೂ ಕೊಡ್ತಾರ. ಖರೆ ಬಿಡು. ಯಾಕಂದ್ರೆ ಈಗ ಹೊಸ್ದಾಗಿ ಬಂದಿರೋ ತಲಾಟಿ ಬಗ್ಗೆ ನಾನು ಸ್ವಲ್ಪ ಕೇಳೀನಿ. ಅಣ್ಣ ಅಲ್ಲಿ ನೋಡಲ್ಲಿ ಜಗದೀಶ ಊರು ಸಾಬರಿ ಜಗದ್ಯಾ ಹೊಂಟ ನೋಡಲ್ಲಿ. ಓಹೋ ಗ್ರಾಮದ ಯುವ ರತ್ನ, ಆದರ್ಶ ಯುವಕ. ಬನ್ನಿ ಕರೀಲಿ ಅವನ್ನ ಸ್ವಲ್ಪ ಮಾತಾಡ್ಸೋಣ. ಯೋ ಜಗದೀಶ, ಓಯ್ ಊರು ಸಾಬರಿ ಜಗದೀಶ ಬಾಯ್ಲೆ. ಯಾಕತ್ತಲ್ ಬನ್ನಿ. ನಾ ಕರ್ದಿಲ್ಲ, ಇವ್ರು ಕರ್ದಾರ ನೋಡಿ. ಯಾಕಣ್ಣ? ಬಾರೋ ಜಿಗ್ಸ ಕುಂಟು ಬಾ. ಇಲ್ಲಣ್ಣ ಕೆಲಸ ಆಯ್ತು ಹೋಗ್ಬೇಕು. ಏನಿಲ್ಲ, ಹೊಸ್ದಾಗಿ ತಲಾಟಿ ಮೇಡಮ್ ಬಂದಾರಲ್ಲ, ಅವ್ರ ಜನ ಭಾಳ ಆಗೈತಂತ ಭಾಳ ಲಂಚ ತಿಂತಾರೆ ಅಂತ ಸುದ್ದಿ ಕೇಳೀನಿ. ನೀ ಮನಸ್ಸು ಮಾಡಿದ್ರೆ ಎಲ್ಲ ಆಕತಿ. ಯಾಕಂದ್ರೆ ನೀನು ಲಂಚ ನಿರ್ಮೂಲನೆ ಮಾಡ್ತಿ, ಭ್ರಷ್ಟಾಚಾರ ತಡೆಗಡ್ತಿ, ಗ್ರಾಮದ ಆದರ್ಶ ವ್ಯಕ್ತಿ. ಅದಕ್ಕೆ ಇನ್ನೇನಾರ ಮಾಡಿ ಎತ್ತಂಗಡಿ ಮಾಡ್ತಾರೆ. ಯಾಕೆ ಅದ ಕೆಲಸ ನೀವು ಮಾಡ್ಬೇಕು? ಅಲ್ಲ ನಾ ಮಾಡ್ತಿದ್ದೆ ಬಿಡ, ನಾ ಮಾಡಿದಿರೋದನ್ನು ಭಾಳ ತಿಳಿಯೋಂಗಿಲ್ಲ. ಅದನ್ನು ನಮ್ಮದು ಒಂದು ದಂಧೆ ಐತಲ್ಲ, ಅದಕ್ಕೆ ನಿನಗೆ ಹೇಳಿದ್ದೆ. ಇವ್ರ ಕೈಯಾಗ ನಿನ್ನ ಸೇರದ ಅಂಗಡಿ ಬಂದ್ ಮಾಡ್ತೇನೆ ಅಂತ ಹೇಳಕತ್ತಾವ ಭಾಳ ದಿನ ಆತ, ಇನ್ನೂ ಅದನ್ನ ಆಗಿಲ್ಲ. ಸುಮ್ಮನೆ ಇರಲಿ. ಈಗೇನ ಇವ್ರು ಸೇರೆ ಅಂಗಡಿ ಬಂದ್ ಮಾಡಿಸ್ಬೇಕಣ್ಣ? ಹಾಂ ಬಂದ್ ಮಾಡಿಸಲ್ಲಣ್ಣ? ಮಾಡ್ಸೋಣ. ನೋಡ ಜಗೀಶ, ಆ ವಿಚಾರ ಅದನ್ನ ಮನಸ್ಸು ಮಾಡಿದ್ರೆ ಏನಿಲ್ಲ, ಒಂದು ತಾಸು ಒಪ್ಪತ್ನಾಗ ಬಂದ್ ಮಾಡಿಸ್ತೇನೆ ಅದನ್ನ. ನೀ ಮಾಡಿ ಆಮೇಲೆ ಮಾತಾಡೋಪ್ಪ. ಆ ವಿಚಾರ ಬಿಡು. ಈಗ ನಾ ಹೇಳಿದ್ ಕೇಳೋ ಮರೆ, ಆಕಿನ್ನೆಲ್ಲರ ಎತ್ತಂಗಡಿ ಮಾಡಿಸು. ಯಾಕೆ ಇವೇನ್ರ ಸಾಕ್ಷಿ ಅದಾವಣ್ಣ? ಸಾಕ್ಷಿನ ಮತ್ತು ಹಂಗೆ ಸುಮ್ಮನೆ ಎತ್ತಂಗಡಿ ಮಾಡಿಸಂದ್ರೆ ಆಗಲ್ಲಣ್ಣ. ಸ್ವಲ್ಪ ಅವ್ರು ಏನ್ರ ಇಂಥ ತೊಗೊಳಕತ್ತಾರ ಅದು ಇದು ಅಂತೇಳಿ ಸ್ವಲ್ಪ ಸಾಕ್ಷಿ ಬೇಕಾಗ್ತತಿ. ಇಲ್ಲೇ ಐತಲ್ಲ, ಇದನ್ನ ತೊಗೊಂಡು ಅಣ್ಣ ನಮ್ಮಪ್ಪ ಇನ್ನೂ ಸತ್ತಿಲ್ಲ. ನಮ್ಮ ಅಪ್ಪನ ಮರನು ಉತ್ತಾರ ಕೊಡ್ತೇನೆ ಅಂತ ಹೇಳಿ ನನ್ನ ಕಡೆ ಲಂಚ ಇಸ್ಕೊಂಡಾರ. ಇನ್ನೊಂದು 3-4 ದಿನದಾಗ ಕೊಡ್ತೇನೆ ಅಂತ ಹೇಳ್ಯಾರಣ್ಣ. ಮಾಡುತ್ತಾರನ? ಇದಕ್ಕಿಂತ ಬೇಕಪ್ಪ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಸರಿ, ಮರಣ ಉತ್ತರ ನಿನ್ನ ಕೈಗೆ ಬಂದ ಮೇಲೆ ತಿಳಿಸ. ಸರಿ ಆಯ್ತಣ್ಣ. ಅವಾಗ ಅದೇನೈತಿ ಮಾಡೋಣಂತ. ಹಂಗೆ ಬರೀ ಆಕಿನ ಅಷ್ಟ ಅಲ್ಲ, ಊರಾಗ ಒಂದು ಸೇರೆ ಅಂಗಡಿನೂ ಬಂದ್ ಆಕತಿ ಸ್ವಲ್ಪ ದಿನದಾಗ, ತಿಳ್ಕೊ. ಮಾಡೋ ಕೆಲಸ ಇಲ್ಲ, ಹೋಗೋ ಬರೋರು ಕಾಡ್ಕೊಂಡು ಏನಲ್ಲೇ ಸುಮ್ಮನೆ ಇರ್ಲಾರ್ದ ಏನೇನ ಮಾಡ್ತಿ. ಮತ್ತು ನನ್ನ ಬುಡಕ್ಕೆ ಬರ್ತಾನವ. ಬಾ ಶಾಣೆ ಅದಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳ್ರಿ ಏನಾಗಬೇಕು? ಮೇಡಮ್ ಇದು ಆಶಮ್ಮ ರಾಯಚೂರು ಅಂತೇಳಿ ವಿಧವಾ ವೇತನಕ್ಕೆ ಅರ್ಜಿ ಹಾಕಿದ್ರು. ಹೌದು ಬಂದೈತಿ. ಅದಕ್ಕೆ ನೀವು 6,000 ರೂಪಾಯಿ ಕೇಳತ್ತೀರಂತ. ಅದನ್ನ ಕೇಳಕ್ಕೆ ಈಗ ನೀ ಬಂದಿಯೇನು? ಹೌದು. ಎಲ್ಲ ಊರಾಗೂ ನಿನ್ನಂತವನು ಕಡ್ಡಿ ಆಡ್ಸೋರು ಇದ್ದ ಇರ್ತಾರ. ಅವರು ರೊಕ್ಕ ಕೊಟ್ರೆ ಮಾತ್ರ ವಿಧವಾ ವೇತನ, ಇಲ್ಲ ಅಂದ್ರೆ ಇಲ್ಲ. ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀಯನ? ಮಾಡ್ಕೊ ಹೋಗ, ಅವ್ನ ಹಣೆ ಬರೋಣ ನನ್ನ ಕಡೆ ಐತಿ. ಯಾವನು ಏನೂ ಮಾಡೋಕ್ಕಾಗಂಗಿಲ್ಲ. ಮೇಡಮ್ ನಾನು ಶಾಂತವಾಗಿ ಮಾತಾಡಕತ್ತೇನೆ, ನೀವ್ಯಾಕೆ ಅಷ್ಟೊಂದು ಗರಂ ಆಗಿರಿ? ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ಏ ನಾ ಹಿಂಗ ನೋಡಿ ಮಾತಾಡೋದು. ನೀ ಜಾಸ್ತಿ ಮಾತಾಡಿದೆ ಅಂದ್ರೆ ನಿನ್ನ ಮ್ಯಾಲೆ ಜಾತಿ ನಿಂದನೆ ಕೇಸ್ ಹಾಕ್ತೀನಿ. ಅಷ್ಟಲ್ಲ, ಅಟೆಂಪ್ಟ್ ಟು ರೇಪ್ ಕೇಸ್ ಹಾಕ್ತೀನಿ. ಮೇಡಮ ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿರಿ. ನಾ ಕೇಳಿದ್ದಕ್ಕೆ ನೀವು ಇಷ್ಟೊಂದು ಹುರ್ಕೋತೀರಂದ್ರೆ ನೀವು ಹಗರ ಇಲ್ಲ ಅಂತ ಅನಿಸ್ತೈತಿ. ಅದೇನೇನೋ ಸುಳ್ಳು ಕೇಸ್ ಹಾಕ್ತೇನೆ ಅಂದ್ರಲ್ಲ, ಹಾಕ್ರಿ. ಅದನ್ನು ಕರೆ ಮಾಡಕ್ಕೆ ನಾ ಇರ್ತೇನೆ. ಮೇಡಮರ ಯಾರನ್ನ ಇದ್ರ ಹಾಕ್ಕೊಂಡ್ರಿ, ಇವನು ಇದ್ರ ಹಾಕೋಬೇಡ್ರಿ. ಸೈಲೆಂಟಾಗಿ ಮಣ್ಣು ಮುಕ್ಕಿಸ್ತಾನ ಇವ. ಇಂಥವನ್ನ ಭಾಳ ಜನ ನೋಡಿ ತಗೋಣ. ಬೇಮ್ಮ ಏನಾಗೈತಿ ನಿನಗ? ಯಾಕೆ ಅಳಾಕತ್ತಿ? ಹೇಳ್ಯಾರ ಹೇಳ್ಬೇಮ್ಮ. ಯಾಕ ಮುದುಕನ್ ನೆನಪಾತನ? ಏನಾಗೈತೆ ಅಂತ ಹೇಳ್ಯಾರ ಹೇಳಿದ್ರ ಗೊತ್ತಾಕತ್ ನನಗರ. ಹಿಂಗೆ ಅಳಕುಂತ ಕುಂತ್ರ ಹಂಗ ಬೇ ಪಕ್ಕೀರಮ್ಮ ಏನಾಗೈತೆ ಅಂತ ಹೇಳ್ಯಾರ ಹೇಳ, ಇಲ್ಲ ಅಂದ್ರೆ ನಿನ್ನ ಕುತ್ತಿಗಿನ ಹೆಚ್ಚಿಕ್ತಾನೆ. ಅದು ಯಾವ ದೊಡ್ಡ ಕೆಲಸ ಬಿಡ. ಮಾಡ್ತೇನೆ ಹಾಂ ಸರಿ ಬಿಡ. ಅದೇ ಓಕೆರಮ್ಮ, ಯಾಕೆ ಅಳಕತ್ತಿ ಬೇ? ಏನಾಗೈತಿ?
ಸರಿ ಕಡಿಮೆ ಆಗೈತಿ ಕೊಡ್ತೇನೆ. ಯಾರಿಗೆ? ನಿನಗ ಇವಾಗ ಇಬ್ಬರಿಗೆ. ಪಕ್ಕೀರಣ್ಣ ಇವತ್ತು ಮುಂಜಾನೆಯಿಂದ ಒಟ್ಟ ಹತ್ಕೊಂತ ಕೂತು ಬಿಟ್ಟಾಳ ಮರ. ನನಗಂತೂ ಸಾಕಾಗಿ ಹೋಗೈತೆ ನೋಡೋಣ. ಏನಾಗೈತೆ ಅಂತ ಹೇಳಿನೂ ಹೇಳೋಳಿಕ್ಕೆ. ಯಾಕೆ ಬೇಕಿರಮ್ಮ? ಏನಾಗೈತೆ ಹೇಳು, ಯಾಕೆ ಅಳಕತ್ತಿ? ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸ್ವಚ್ಛದಾರ ಬಂದ. ಹೌದಾ? ಎಲ್ಲಿ ಅದ್ರ ಬೇ? ಹುಬ್ಬಳ್ಳಿಯಾಗ ಅದಾರ. ಅಲ್ಲಿ ಮನೆ ಮಾಡ್ಕೊಂಡ್ರಂತ. ಬೆಂಗಳೂರಿಗೆ ಅಲ್ಲೇ ಬರೋದು ಹೋಗೋದು ಮಾಡ್ತಾರಂತ. ನಮ್ಮ ಮೊಮ್ಮಕ್ಕಳು ನೋಡ್ಬೇಕಂದ್ರೆ ಅಲ್ಲೇ ಬಂದು ನೋಡಿ ಹೋಗಂತಾರ. ಈ ಹಾಳು ಊರಿಗೆ ಯಾಕೆ ಬರಲಿ ಅಂತಾರ. ಏನಂತಾರ ಬೇ? ಇದು ಹಾಳೂರ? ಯಾವ ಕಾಲದಾಗ ಅದಾರ ಬೇ ನಿನ್ನ ಮಕ್ಕಳು? ಅವ್ರಿಗೇನು ಗೊತ್ತ, ನಮ್ಮ ಊರಾಗ ಫೇಮಸ್ ಪಕ್ಕೀರಣ್ಣನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಐತಿ. ಊರವ್ರಾಗ ತುಂಬಿ ಕೆರಿ ಸ್ವಿಮ್ಮಿಂಗ್ ಪೂಲ್ ಐತಿ, ಕಾಡ್ ಐತಿ, ಬೆಟ್ಟ ಐತಿ. ಬೆಟ್ಟದಾಗ ಪ್ರಾಣಿ ಪಕ್ಷಿಗಳು ಅದಾವ. ಊರಾಗ ದನ ಕರ ಹಂದಿ ಮಂದಿ ಎಲ್ಲ ಅದಾವ. ಅಷ್ಟ ಯಾಕ ನಮ್ಮೂರಾಗ 5G ನೆಟ್ವರ್ಕ್ ಐತಿ. ಅಷ್ಟ ಯಾಕ ನಮ್ಮೂರಾಗ ಅಮೆಜಾನ್ ಫ್ಲಿಪ್ಕಾರ್ಟ್ ಹೋಮ್ ಡಿಲಿವರಿ ಐತಿ. ಇಂಥ ನಮ್ಮೂರಿಗೆ ಹಾಳೂರಂತಾರ ಅವ್ರು. ಬಕ್ಕಿರಮ್ಮ, ಹಳ್ಳಿಯಾಗಿರೋ ಸುಖ ಅವ್ರಿಗೆ ಏನು ಗೊತ್ತೈತಿ ಬೇ? ಪ್ಯಾಟ್ಯಾಗಿನ ಶೋಕಿ ಚೈನಿ ಅದ ಹೆಚ್ಚಾಗೈತೆ ಅವ್ರಿಗೆ. ದೇಶದ ಬಾಡ್ಯಾಗಳು ಅವ್ರು. ಊರಾಗ ಸಾಲಿ ಕಲ್ತಿದ್ದ ಮಾಡ್ತಾರ ಅವ್ರು. ಎಮ್ಮೆ ಮೇಸಿ ಹಾಲು ಮಾರಿ ಕಷ್ಟ ಬಿಟ್ಟು ಕಲ್ಸಿದ್ದ ಮಾಡ್ತಾರ ಅವ್ರು. ಹೋಗ್ಲಿ ಬಿಡು ಪಕ್ಕಿರಮ್ಮ, ಹುಬ್ಬಳ್ಳಿಗೆ ನಾ ಕರ್ಕೊಂಡು ಹೋಗ್ತೀನಿ. ನಿನ್ನ ಮಕ್ಕಳನ್ನ ಮೊಮ್ಮಕ್ಕಳು ನೋಡ್ಕೊಂಬರಂತಿ ಬಾ. ಬೇಡ, ಹುಟ್ಟಿದೂರ್ನ ಬೇಯ್ತಾರಂದ್ರ ಅವ್ರ ನ್ಯಾಯ ಸತ್ಯ ಬೇಡ. ಹೆತ್ತ ತಾಯಿ ನೋಡಾಕ್ ಬರ್ದಿರೋ ಮಕ್ಳು ಇದ್ರೆಷ್ಟು ಸತ್ರೆಷ್ಟು. ಹಡದ ತಾಯಿ, ಹುಟ್ಟಿದ ಮನಿ, ಬೆಳೆದ ಊರು ಇವನ್ನೆಲ್ಲಾ ಮರ್ತು ತಿರುಗಾಡೋ ನಿನ್ನ ಮಕ್ಕಳಿಗೆ ನಂದೊಂದು ಧಿಕ್ಕಾರ 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 ಧಿಕ್ಕಾರ. ಬಾ 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 ತಿಳಿಬ್ಯಾನಿ, ಎಂಥ ಮುತ್ತಿನಂತ ಮಾತು ಹೇಳಿದ್ಯೋ ಬಾಯಿಲೆ. ಬಾ 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 ಮಗನ, ನಿಂದ ನಿನಗೆ ಗೊತ್ತಿಲ್ಲ. ಅಕ್ಕಿ ಮಕ್ಕಳು ನೌಕರಿ ಮಾಡಕ ಪೆಟ್ಟಾಗದಾರ. ನೀ ಏನು ಮಾಡಕತ್ತಿಲ್ಲ? ಅನ್ನ ಸಿಕ್ಕಲ್ಲೇ ತಿಂದು ಜಾಗ ಇದ್ದಲ್ಲೇ ಮಲಗ್ತಿಯಲ್ಲ. ನೀ ನಿಮ್ಮ ಅಪ್ಪನ ಮನೆಗೆ ಹೋಗ್ತೇನೆ? ಭಾಷಣ ಬೇಕಾನ ಮಗ, ಉದ್ದುದ್ದ ಭಾಷಣ. ಕಟ್ಟತ್ತೇನೆ ದೇಶದ ಬಾಡೆ. ನನ್ನ ಮಕ್ಕಳಿಗೆ ಧಿಕ್ಕಾರಂತೆ. ನೌಕರಿ ಮಾಡಾಕ ಹೋಗ್ಯಾರ ನನ್ನ ಮಕ್ಕಳು. ಗಂಟಪ್ಪನವ್ರಲ್ರಿ? ಹೌದ್ರಿ. ಎಷ್ಟು ಮಂದಿ ಅಣ್ಣ ತಮ್ರ? 3 ಜನ ರೀ. 3 ಮಂದಿಲ್ಲ? ಹ್ಞೂ ರೀ. ತಂದೆ ತಾಯಿ? ಹ್ಞೂ ರೀ. ಎದಕ್ಕೆ ಬೇಕಾತ್ರಿ ಇದು ವಂಶಾವಳಿ? ಒಂದು ಬ್ಯಾಂಕ್ನಾಗ ಒಂದು ಇದಕ್ಕೆ ಬೆಳೆಸಾಲ ತೆಗಿಬೇಕಾತ್ರಿ. ಅವ್ರ ಮ್ಯಾನೇಜರ್ ಅಂದ್ರೆ ತೊಂಬ ಅಂತೇಳಿ ಅದಕ್ಕೆ ಬಂದಿರಿ. ಮ್ಯಾನೇಜರ್ ಏನೇನು ಹೇಳ್ತಾರೋ ಏನೇನಿಲ್ಲೋ ಎಲ್ಲರಿಗೂ ಕೊಟ್ಟು ಹಂಗೆ ಇದ್ರಿಪ್ಪ. ಈಗ ಮತ್ತು ನಮಗೂ ಗೊತ್ತಿಲ್ಲ ರೀ, ನಾವು ಹಂಗೆ ಕೇಳ್ಕೊಂಡು ಮಾಡೋದಿಲ್ಲ. ತೋರಿ ಎಲ್ಲ ರೆಡಿ ಐತ್ರಿ? ಹ್ಞೂ ತೋರಿ ತೋರಿ ಸರ್. ಏನ್ರಿ ಇದು? ನಿಮ್ದು ಎಕ್ಸ್ಟ್ರಾ ಫೀಸ್ ಅಂತ ಇರುತ್ತಲ್ಲ ರೀ? ನೋಡ್ರಿ, ಇದಕ್ಕಂತ ಸರ್ಕಾರನಾಗ ಪಗಾರ ಕೊಡ್ತೈತಿ. ನಾವು ಯಾರ ಕಡೆ ರೊಕ್ಕ ಇಸ್ಕೊಳ್ಳೋದಾಗಲಿ ತೊಗೊಳೋದಾಗಲಿ ಮಾಡಂಗಿಲ್ಲ. ನಾ ಎಲ್ಲೇ ಡ್ಯೂಟಿ ಮಾಡಲಿ ಯಾರ ಕಡೆನೂ ₹1 ಲಂಚ ತೊಗೊಳಂಗಿಲ್ಲ. ಹಿಂದೆ ಅಮಟಾಪುರದಾಗ ಇದ್ದೆ ನಾನು, ಅಲ್ಲಿನೂ ₹1 ತೊಗೊಂಡಿಲ್ಲ. ಇವತ್ತು ಇಲ್ಲೇ ಜಲ್ಲಾಪುರ ಬಂದನಿ, ಇಲ್ಲಿನೂ ₹1 ತೊಗೊಳಂಗಿಲ್ಲ. ನಾ ಎಷ್ಟು ದಿನ ಇರಿ ಕೆಲಸ ಮಾಡ್ತಾನೋ ಅಲ್ಲಿ ಮಟ ಎಲ್ಲಿ ₹1 ತೊಗೊಳಂಗಿಲ್ಲ. ಸರ್ ಹಿಂದೆ ತಲಾಟಿದ್ದಾರೆ ಸುನಿಲ್ ಅಂತೇಳಿ ₹100 ಕೊಡಕ್ಕೆ ಹೋದ್ರಿ, 200 ಕೊಡಂತಾರೆ. ಇರ್ತಾರೆ ಹಂಗೆ ಕೊಟ್ಟು ನೀವು ಕಲಿಸ್ತಿರಲ್ಲ, ಆದ್ಮೇಲೆ ನಿಮ್ಮ ತಪ್ಪು. ನೀವು ಯಾರಿಗೆ ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ. ಲಂಚನ ಬೇಡಂತ್ರಿ. ಮತ್ತು ನೀವು ನಮ್ಮೂರಿಗೆ ಬಂದು ಭಾಳ ಪುಣ್ಯ ಅಲ್ರಿ ಸರ್. ಏನು ಪುಣ್ಯ ಬಿಡ್ರಿ. ಹಿಂದೆ ಅಮಟಾಪುರ್ಲಿಂತ ಇಲ್ಲಿ ಜಲ್ಲಾಪುರ ಹಾಕಿದ್ದು, ಜಲ್ಲಾಪುರ್ಲಿಂತ ಮತ್ತೆ ಎಲ್ಲಿ ಕಳಿಸ್ತಾರೆ ಏನು? ಸರಿ ಸರ್, ನೀವು ನೇತಿಗಲಿತ್ರಿ ಕಾಲಿಗೆ, ನೇತಿ ಕಾಣಲ್ಲ ರೀ. ಆಯ್ತು ಸರ್, ನಾನು ಬಲ್ರಿ ಸರ್. ಹೋಗಿ ಬರ್ರಿ. ಮರಾಠಿ ಅವ್ರು ನಮಸ್ಕಾರ ರೀ. ನಮಸ್ಕಾರ, ಬರ್ರಿ ಕೂತ್ಕೋರಿ. ಏನಾಗಬೇಕೈತ್ರಿ? ಒಂದು ಜಾತಿಯಾದ ಪ್ರಮಾಣ ಪತ್ರಕ್ಕೆ ಸಹಿ ಆಗ್ಬೇಕು ಸರ್. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್,
ನಿಮ್ಮ ತಂದೆಯವ್ರು ಸಾಲಿ ಸುಟ್ಟಿಲ್ಲಲ್ರಿ ಇದು ಐತೆ ನೋಡ್ರಿ ಸರ್ ಹಾಕಿ ಕೊಟ್ಟೇನೆ ರೀ. ಹಾಂ ಐತೆ ಆಯ್ತು ಎಷ್ಟು ಎಕರೆ ಐತೆ ಜಮೀನು? 4 ಎಕರೆ ಐತೆ ಸರ್. ಹಾಲಿ ಮೆಂಬರ್ ಅದಿರಿ ನೀವು? ಹೌದು ಸರ್, ಜನ ಅಲ್ಲಿ ಕಳ್ಸ್ಯಾರ್ರಿ. ಏನು ಕಾಮಗಾರ ಹೆಂಗೆ ನಡೆದವ್ರಿ? ಏನು ನಡೆದವು ಸರ್, ಸಹಜವಾಗಿ ನಡೆದವ್ರಿ. ಆದ್ರೆ ಒಂದು ಸ್ವಲ್ಪ ಬೇಸ್ಕೊಂಡ ಹೋಗೋದೈತಲ್ರಿ, ಏನೋ ನಡೆದ್ರಿ. ಹಂಗೆ ಇರಿದ್ರಿ ಮತ್ತು ಜನಪ್ರತಿನಿಧಿ ಮೇಲೆ ಜನ ಅದು ಕೇಳ್ತಿರ್ತಾರೆ. ಎಷ್ಟು ಸರ ಇದಿರ್ತ ಫೀಸ್? ಎದ್ರದ್ರಿ? ತಾವು ಸಹಿ ಮಾಡಿ ಕೊಟ್ಟದ್ದು ಸರ್. ಅಲ್ರಿ ಮೆಂಬರ, ನೀವ ಊರಾಗ ಮೆಂಬರಾಗಿ ಈ ರೀತಿ ಕೊಡತ್ರ ಹೆಂಗ್ರಿ ಇದು? ಬರೇ ಎಲ್ಲರೂ ಬರ್ತಾರ, ಊರು ಹಕ್ಕಿಕತ್ತೆ ತಿಳಿವಲ್ಲ ನನಗೆ. ಕಾಗದ ಕೇಳ್ತಾರ, ಸಹಿ ಮಾಡ್ತಾರ, 100-200 ಲಂಚ ಕೊಡಕ್ಕೆ ಬರ್ತಾರ. ನಾವು ನಿಯತ್ತಾಗಿ ಕೆಲಸ ಮಾಡ್ತೇವ್ರಿ, ಯಾರ ಕಡೆ ರೊಕ್ಕ ತೊಗೊಳಂಗಿಲ್ಲ. ಹಿಂದಿದ್ದ ತಲಾಟಿಯವ್ರು ಹಂಗೆ ಇದ್ರಿ, ಒಂದು 100 ಕೊಟ್ರಿ 200 ಕೇಳಾರಿ. ಒಂದು ಮಾತು ತಮ್ಮ ಕೇಳಿದ್ರಿ. ನಿಮ್ಮ ಊರಾರ ಕೊಟ್ಟು ರೊಟ್ಟಿ ಕಲಿಸಿರಿ. ಇವ್ರು ಹಕ್ಕಿಕತ್ತೆ ತಿಳಿವಲ್ಲ ನನಗೆ. ಬರೇ ಎಲ್ಲರೂ ರೊಕ್ಕ ಜಾಸ್ತಿ ಆಗವು ಏನೋ ಜಲ್ಲಾಪುರದಾಗ ಎಲ್ಲರೂ ರೊಕ್ಕ ಕೊಡಕ್ಕೆ ಬರ್ತೀರಿ. ಇನ್ನು ಮುಂದೆ ನೀವೇ ಮೆಂಬರ್ ಆಗಿ 4 ಮಂದಿ ಹೇಳ್ರಿ ಇನ್ಮೇಲಾರ. ಆಯ್ತು ತೋರಿ ಸರ್, ನೀವು ಬಂದದ್ದು ನಮ್ಮ 3 ಪುಣ್ಯ ಚಂದ ಕೆಲಸ ಮಾಡ್ಕೊಂಡು ಹೋಗಂತ ತೋರಿ ಸರ್. ಸರಿ ತೋರಿ, ಆಯ್ತು. ನಾವು ನೀವು ಕೂಡಿ ಚಂದ ಮಾಡ್ಕೊಂಡು ಹೋಗಲ್ರಿ. ಬರ್ತಾನೆ ಸರ್, ನಮಸ್ಕಾರ. ಸರಿ, ಹೋಗಿ ಬರ್ಸಿ. ಇದಕ್ಕಪ್ಪ ಆರಾಮದೇನಪ್ಪ? ಆರಾಮದ ಪಾಯಪ್ಪ. ಇನ್ನು 10 ವರ್ಷ ಬದುಕಪ್ಪ. ಆರಾಮ ಪುಣ್ಯ ಪಾಯಪ್ಪ. ಗುಂಜಪ್ಪ, ಕಚೇರಿಗೆ ಬರದ್ ಬಿಟ್ಟು ಇಲ್ಲೇನ್ ಮಾಡಕತ್ತಿ? ಕೆಲಸ ಇತ್ರಿ, ಅದಕ್ಕೆ ಮಾತಾಡ. ಮೊನ್ನೆ ನಮ್ಮ ಆಫೀಸಿಗೆ ತಲೆಬೇನಿ ಅಂತ ಬಂದಿದ್ನಲ್ಲ, ಪಿಂಕ್ ಶರ್ಟ್ ಹಾಕೊಂಡು. ಅವ್ರ ಅಪ್ಪನ್ ಮರಣ ಉತ್ತಾರ ರೆಡಿ ಆಗೈತ್ ನೋಡು, ಕೊಟ್ಬಿಡ. ಹಂಗ ರೊಕ್ಕ ಇಸ್ಕೊಳ್ಳೋದ್ ಮರಿಬೇಡ. ಆಯ್ತಾಯ್ತು. ಏನಿದೆ ತೆಲಿಬ್ಯಾನಿ ಮರುತಾರ? ಅಲ್ಲ ಅಲ್ಲ, ಇವ್ರದ ಚೌರಟ್ಟಿ ಯಾರ್ದ? ಏನ್ ಮಾತಾಡ್ತೀವ? ನಮ್ಮ ಊರಾಗ 2 ತಿಂಗಳು ಆತು, ಒಬ್ರು ಸತ್ತೇ ಇಲ್ಲ. ಇಲ್ಲ, ಅವ್ರ ಕ್ವಾಣ ಸತ್ತಿತ್ತದ. ಕ್ವಾಣ ಸತ್ರ ಮರು ಉಣ್ತಾರ ಕೊಡ. ಹೌದು, ಈಗ ಕಾನೂನು ಹೊಸದಾಗಿ ಬಂದೈತಿ ಸರ್ಕಾರದಾರ ಬಂದಿದ್ದ. ಆ ಕ್ವಾಣಕ್ಕೂ ಹೊಲ ಎಂಟ್ರಿ ಹಚ್ಬೇಕನ? ಇಲ್ಲ, ಮತ್ತೇನು ತೆಲಿಬ್ಯಾನಿ ಮರಣ ಉತ್ತಾರ. ಭಾಳ ಮಜಾ ಆಯ್ತಪ್ಪ ಇದು. ಹೌದು, ಏನ ನಾಟಕ ಐತಿದ್ರಾಗ. ಏನಿಲ್ಲ, ನಡಿ ಚಾ ಕುಡಿಸ್ ನಡಿ. ಮತ್ತು ರೊಕ್ಕ ಇಸ್ಕೋ ಅವನ ಕಡೆ, ತೆಲಿಬ್ಯಾನಿ ಕಡೆ. ಅವ್ರ ಕಡೆ ಅಲ್ವಾ, ಬ್ಯಾರೆ ಚೌರಟ್ಟಿ ಅದ. ಬಾ ಚಾ, ಬಾ ಚಾ ಕುಡಿಸ್ ಬಾ. ನಿಂದಪ್ಪ ಬಿಲ್ ಕೊಡೋಣ ಬಾ. ಮುಂಜಪ್ಪ ನೋಡು, ನಂದು 60 ವರ್ಷದ ಪಗಾರದ್ದು ದೌಡ್ ಮಾಡಿಸ್ಕೊಡು. ನಾ ಎಲ್ಲ ಮಾಡಿಸ್ಕೊಡ್ತೇನೆ ತೋರಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ತೋರಿ. ಎಲ್ಲ ಇನ್ನೂ 500 ರೂಪಾಯಿ ಹೆಚ್ಚಿಗೆ ಹೋಗ್ಲಿ, ಕೊಡ್ತೇನೆ ನಾನು. ಆಯ್ತು ಮರಿಬಾರ್ದು. ಆಯ್ತು, ನಾ ಮಾಡಿಸ್ಕೊಡ್ತೇನೆ ನೋಡ್ರಿ. ಮಾಡಿಸಿ, ಅವಶ್ಯ ಮಾಡಿಸಿ. ಆಯ್ತು, ಮಾಡಿಸ್ತೀನಿ. ಹಚ್ಚ್ರಿ 5 ರೂಪಾಯಿ. ನಂದು 5 ರೂಪಾಯಿ ರಾಜ. ತೆಲ್ಬೇನಿ ತೆಲ್ಬೇನಿ ಅಲ್ಲಿ ಗುಂಜಪ್ ಕರೆ ಆತ ನೋಡಲ್ಲಿ. ಬಾಯಿಲೆ ನೀನಪ್ಪ ಬಾರೋ ಇಲ್ಲಿ, ಒಂದು ಒಳವಾಡ್ತೈತಿ ಬಾಯಿಲೆ. ಒಳವಾಡ್ತಾರ ಇರ್ಲಿ, ಕೆಳವಾಡ್ತಾರ ಇರ್ಲಿ, ನೀನಪ್ಪ ಲೇ ಹುಚ್ಚಂಗ್ರಿ. ಸರಿ ತಂದಿ ಬಾರ್ಲಿ. ಕಿದ್ದ ಸೀರೆ ತಂದಾನಂತ ಬಾಲಿ ಇಬ್ರು ಕುಡುಗರು. ನಾನು ಬರ್ತೇನೆ ಲೇ ತೆಲ್ಬೇನಿ. ಲೇ ಸಿಂಗಾರಿ, ನೀನು ಇವ ನನ್ನ ದೋಸ್ತ ಅದಾನ, ನೀ ಇಲ್ಲೇ ಕುಂದ್ರು, ನಾ ಇಬ್ರು ಹೋಗ್ಬರ್ತೀವಿ. ಬಾಲೆ ಗಿಡ್ಡ. ಅಲ್ಲ ಮಗನ, ಹೋಗ್ಲಿ ಐತ್ ನಿನಗೆ. ಗುಂಜಪ್ಪ ಎಲ್ಲೈತಿ ಸೀರೆ? ಕೊಡ್ತೇನೆ ತಡಿಪ. ಪರ್ಸು ಒಂದು ಸ್ವಲ್ಪ ಸೈಡ್ ಸರಿ, ಬಟ್ ಪರ್ಸನಲ್ ಮಾತಾಡೋದೈತಿ. ಮಿಸ್ಟರ್ ಗುಂಜಪ್ಪ, ಈ ವಾರದ ನನ್ನ ಬೆಸ್ಟ್ ಫ್ರೆಂಡ್. ನಮ್ದೇನಿದ್ರು ಒಪ್ಪನ ತಾ ಸೀರೆ ತಗೋ. ನಿಮ್ಮ ಅಪ್ಪನ ಮರಣ ಹೋತಾರ ರೊಕ್ಕ. ತಗೋ. ವೇಟ್ ಮಿಸ್ಟರ್ ಗುಂಜಪ್ಪ, ಟಿಪ್ಸ್ ಗೋ ಗೆಟ್ ಲಾಸ್ಟ್. ಆಯ್ತು ಹೊಡಿಕಯ್ಯ ಗಿಡ್ಡ. ಇನ್ನೇನಿದ್ರು ನಮ್ಮ ಅಪ್ಪನ ಆಸ್ತಿ ನನ್ನ ಕೈಯಾಗ. ಹಚ್ಚ ಮೆಂಬರ್ಗೆ ಒಂದು ಫೋನ. ಹಲೋ ಮೆಂಬರ, ನಾನು ತೆಲಿಬೇನಿ. ಅದ ತಲಾಟಿ ಮೇಡಮ್ಮ ನಮ್ಮ ಅಪ್ಪನ ಮರನು ತರ ಕೊಟ್ರ. ಆಯ್ತು ಗಿಡ್ಡ, ತೊಲೆ ಇಟ್ಕೋ ಫೋನ. ತಿರುಗ್ಲಿ ಹೊಡಿ ಡ್ಯಾನ್ಸ. ಬಾ ಹೋಗು ನೋಡೋಣ. ಮಾಸ್ತರ ಎಲ್ಲಿ ಹೋಗಿದ್ದೆ? ಸಿಂಗಾಪುರ್ಗೆ ಹೋಗಿದ್ದಪ್ಪ. ಸಿಂಗಾಪುರ? ಯಾವ ಸಿಂಗಾಪುರ? ಇಲ್ಲೇ ಜಾಗೀರ್ ಹತ್ರ ಬರ್ತಲ್ವ, ಅಲ್ಲಿ ಹಾಸನ ಅಂತ ಗೊಂದಿಲ್ಲ? ಅಲ್ಲೋಪ, ಇಲ್ಲೇ ಸಂಗೂರ್ ಹತ್ರ ಶುಗರ್ ಫ್ಯಾಕ್ಟ್ರಿ ಐತಲ್ಲ, ಹಣಗಲ್ ತಾಲೂಕು. ಆನಗಲ್ ತಾಲೂಕಲ್ಲಿ ಸಿಂಗಾಪುರ್ಗೆ ಹೋಗಿದ್ದೆ. ಕೆಲಸ ಇತ್ತಾ? ಹೋಗಿ ಬಂದೆ. ಭಾಳ ತೆಲಿವೇನಿ ಹಂಗೆ ಹಾಕಿ ಮಾಡಕತ್ತಿಲ್ಲ ಲೇ ಇಲ್ಲ ಹೇಳಿ ಅವ್ರಿಗೆ. ಮಾಸ್ತರ್, ನಮ್ಮ ತೆಲ್ವನಿಗೆ ಅವ್ರ ಅಪ್ಪನ ಮರಣ ಉತ್ತಾರ ಸಿಕ್ಕೈತಿ. ಇವರಪ್ಪ ಮೀಸಿ ಮುದ್ಕಪ್ಪ ಸತ್ತ? ಓ ಮಾಸ್ತರ ಸತ್ತಿಲ್ಲ, ಜೀವಂತ ಇರುತ್ತಲ್ಲ ಅವ್ರ ಅಪ್ಪನ ಮರಣ ಉತ್ತಾರ ತಕ್ಷಣ ಈ ಪುಣ್ಯಾತ್ಮ. ಜಗದೀಶ ಹೇಳಿದ್ದೆಲ್ಲ, ನಿಮ್ಮ ಅಪ್ಪನ ಮರಣ ಉತ್ತಾರ ಸಿಕ್ಕ ಮೇಲೆ
ಆ ತಲಾಟಿ ಮೇಡಮ್ಗೆ ಒಂದು ಗತಿ ಕಾಣಿಸ್ತಾನೆ ಅಂದಿದ್ದಲ್ಲ. ಆಯ್ತು. ಏ ಕೊಡು ಅದನ್ನ. ಜಗದೀಶ, ನಂದು ಭಾಳ ದಿನದ ಕನಸು, ಬೆಂಕಿ ಹಚ್ತೀನಿ, ಕೊಡು ಅದನ್ನ. ಕೊಡ ಮತ್ತು ಕೊಡ್ಲಿಕ್ಕಂದ್ರೆ ನೋಡು. ಏನು ಮಾಡ್ತೀವಿ? ನನ್ನ ಹಿಂದೆ ಫಕ್ಕೀರಣ್ಣನಂತ ಮೆಂಬರ್ನಂತ ದೊಡ್ಡ ದೊಡ್ಡ ದಾನುಗಳದಾರ. ಹೇಳ್ಕೋಗ. ಏ ದಾನುಗಳಂದ್ರು ಹಂಗೆ ಹೊಂಟಿಯಲ್ಲ ಇದ್ದ. ಇವ್ರೇನ ಬೆಂಕಿ ಹಚ್ಚುಂಗೆ ಕಾಣ್ತಾರಲಿ. ನಾವು ಪಟ್ನ ಮೆಂಬರ್ಗೆ ವಿಷಯ ಮುಟ್ಲೇಬೇಕ. ಬಾ ಪಟ್ನ ಹೋಗೋಣ. ಬಾ. ಯಾಕಲೇ ಪರ್ಷ ನೀನೇನು ತಪ್ಪು ಮಾಡಿಲಿ? ಹಗರ್ ಕಂಗಿ ಕಳೆಯಾಗತ್ತಿಯಲ್ಲ. ಗೌಡ್ರ, ನಾ ತಪ್ಪು ಮಾಡೋ ಮಗ ಅಲ್ರಿ. ಇವ ನನ್ನ ಜಿಗ್ರಿ ದೋಸ್ತ್ರಿ. ಕಷ್ಟ ಸುಖ ಏನಿದ್ರು ಬ್ರಾಳ್ ಕೂಡ ಹಂಚ್ಕೊಂತೀವ್ರಿ. ಹೌದಲ್ಲೇ ಮಗನ ಹಾಕ್ರಲ್ಲ ಹಿಂಗೊಂದು ಹಾಕಂಗ ಅಂತ ದೊಡ್ಡ ಹಂಚ್ಕೋಗಿಲ್ರಿ, ಸಣ್ಣ ಪುಟ್ಟ ಅಷ್ಟು ಹಂಚ್ಕೊಂತೀವಿ. ಸುಮ್ಮನೆ ಕುಂದ್ರಲೆ. ಮುದ್ಕಪ್ಪ, ಈಗ ಮುಂದೆ ಏನು ಮಾಡೋನು ಹೇಳ. ಕುಡ್ದಾಗ್ರಿ ಗಂಟೆಪ್ದವ್ರು JCP ಮೊಹರಂ ಕೆಬರ್ ಹಾಕತೈತಿ. ನೀವೆಲ್ಲ ಕೂಡಿ ನಾನು ಹೊತ್ಕೊಂಡು ಹೋಗಿ ಆ ತೆಗ್ಗಿನಾಗ ಮಣ್ಣು ಕೊಟ್ಬಿಡಿ. ನನ್ನ ಆಸ್ತಿ ಪತ್ರಗಳು ಎಲ್ಲರೂ ರೀ ಆ ಮಂಗ್ಯಾನ ಹೆಣಕ್ಕೆ ಬಡೀರಿ. ಹಂಗ್ಯಾಕೆ ಹೆಣಾಗಿನೇ ಅಂತೀವು? ನಿನ್ನ ಮಗ ಅವ. ಅದು ಅವಂಗೆ ಗೊತ್ತಾಗಿದ್ರಿ ಈ ದೈವ ಕುಡಿಸ್ತಿದ್ದಿಲ್ಲ. ನೀವೆಲ್ಲ ಯಾಕೆ ಇಲ್ಲಿ ಬರ್ತಿದ್ದೀರಿ? ಏನೋ ಹುಡುಗ ಬುದ್ಧಿ ಮಾಡ್ಯಾನ, ಮುಂದೆ ಏನು ಮಾಡ್ಬೇಕಂತ ಹೇಳೀಗ. ಅವನು ಕೇಳ್ದಾರ ನೀವು ಯಾಕದಿರಿ ಹಿರಿಯಾರ? ಹರಿಯಾಕ ಹಾಂ ಪುರಾಣ ಜಗಳ ಹರಿಯಾಕ ಚಂದ ಮಾತಾಡ್ರಿ ಹಿರಿಯಾರ. ಗೌಡ್ರ, ನಾಳೆ ನಾವು ಹಿಂಗೆ ಬಿಟ್ರೆ ಯಾರ್ಯಾರು ಓದ್ತಾರ, ಯಾರ್ಯಾರು ಏನೇನು ತೊಕ್ಕೊಂತಾರ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಗೊತ್ತಾಗೋದಿಲ್ರಿ. ಹೌದಲ್ರಿ? ಅದು ಕರೆ ಐತಿ, ನೀವು ಹೇಳಿದ ಕರೆ ಐತಿ, ಕರೆಕ್ಟ್ ಐತಿ. ಸಾಮಾನ್ಯ ಘಟನೆ ಅಲ್ಲ. ನಾಳೆ ಟಿವ್ಯಾಗ ಪೇಪರ್ನ್ಯಾಗ ನಮ್ಮ ಊರು ಮರ್ಯಾದಿನ ಹಾಳಾಕತಿ. ಇದ್ರ ಹಿಂದೆ ಯಾರ್ಯಾರು ಅದಾರ ಎಂತದಾರ ಎಲ್ಲಾರನು ಬಯಲಿಗೆ ಎಳಿಬೇಕು. ಕರೆಕ್ಟ್ ಹೇಳಿನಿ. ಸೆರೆ ಮಾರು ಪಕ್ಕೀರ್ ಅದಾನಲ್ರಿ, ಹಾಂ ಇಡೇ ಊರಿಗೆ ಸೆರೆ ಮಾರೋದಲ್ದ ಮತ್ತೊಬ್ರು ಆಸ್ತಿ ಮೇಲೆ ಕಣ್ಣು ಹಾಕ್ಯಾನಲ್ರಿ, ಅವ್ನು ಹೊಡ್ರಿ. ಗೌಡ್ರ, ಊರಾಗ ಶೆರೆ ಅಂಗಡಿ ಬಂದ್ ಮಾಡ್ಸೋಣಂದ್ರೆ ಏನಂದ್ರಿ ನೀವು? ಕುಡಿಯೋರು ಎಲ್ಲಾದರೂ ಕುಡಿತಾರ, ಊರಾಗ ಆದ್ರೆ ಸ್ವಲ್ಪ ರೊಕ್ಕ ಕುಳಿತೇವೆ ಅಂತೇಳಿ ಪಕ್ಕೀರಣ್ಣಗ ಸಪೋರ್ಟ್ ಮಾಡಿದ್ರಿ ನೀವು. ಪುಕ್ಷೆಟ್ಟಿ ಕುಡ್ಯಾಕ ಬೇಕಲ್ಲ ಗೌಡಪ್ಪಗ. ಹಿಂಗೆ ಇದನ್ನು ಕೆದರ್ಕೊಂಡು ಕುಂದಿರ್ತರೋ ಏನಿದೆ? ನೀನು ಬಗೆಹರಿಸೋಣ ಬೇಡ ಇದನ್ನ. ಏನು ಮರಣೋತ್ತರ ಯಾರು ಕೊಟ್ರ? ರೇ ನಂದಲ್ರಿಪ್ಪ, ನಮ್ಮ ಅಪ್ಪಂದ. ಅದನ್ನ ಹೇಳಲಿ, ಯಾರು ಕೊಟ್ರ ಅಂತೇಳಿ. ಗುಂಜಪ್ರಿ. ನನಗೆ ಮೇಡಮ್ ಅವ್ರು ಕೊಟ್ರಿ. ನಂಗೆ ತಹಶೀಲ್ದಾರ್ ಕೊಡಂದ್ರು. ತೋಂ ತಕ ಜನ ತೀನ್ ತಕ ಜನ ತೋಂ ತಕ ಜನತಾ ತಯಾ ತೋಂ ತಕ ಜನ ತೀನ್ ತಕ ಜನತಾ ಕಡ್ಕಡ ತೋಂ ತಕ ಜನ ತೀನ್ ತಕ ಜನತಾ. ತಹಸೀಲ್ದಾರ್ ಹಿಂಗೆ ಕುಣಿ ಅಂತಾರೆ, ಕುಣಿತೀನಿ ಎಜ್ಜ. ತಹಸೀಲ್ದಾರ್ ಅಷ್ಟೇ ಯಾಕ ರೊಕ್ಕ ಕೊಟ್ರೆ ನೀವು ಕುಣಿ ಅಂದ್ರೆ ಕುಣಿತಾರ್ರಿ ಅವ್ರು. ಏಲಪ್ಪ, ಯಾಕೋ ಭಾಳ ಆತಲ್ಲಿಂದ. ಹೌದ್ರಿ ಗೌಡ್ರ, ಇಂಥವ್ರನ್ನ ಟಿವ್ಯಾಗ ಪೇಪರ್ನಾಗ ಬರೋಂಗ ಆಗ ಮಾಡ್ಬೇಕ್ರಿ. ಅಗ್ಗ ಮಾಡೋದಷ್ಟ ಅಲ್ಲ, ಇಂಥವ್ರನ್ನ ಕಂಬಕ್ಕೆ ಕಟ್ಟಿ ಚರ್ಮ ಸುಲಿಬೇಕು. ಹೌದು ಹೌದು, ಚರ್ಮ ಸುಲಿಯಬೇಕು. ಯಾರ್ಯಾರಿಗೆ ಏನೇನು ಅನಿಸ್ತೈತಿ ಬಂದು ಮಾಡೇ ಬಿಡ್ರಿ. ಯಾಕಂದ್ರ ಯಾರು ಮಾಡ್ಲಾರ ತಪ್ಪು ನಾ ಮಾಡಿ ನೋಡ್ರಿ. ಈ ಅಮಟಾಪುರ ಮಂದಿನ ಮೆಚ್ಚಬೇಕು. ತಪ್ಪು ಮಾಡಿದವ್ರನ್ನ ಯಾಕೆ ತಪ್ಪು ಮಾಡಿ ಅಂತಂದು ಹಿರಿಯರೆಲ್ಲ ಕೂಡಿರಲ್ಲ. ಗ್ರೇಟ್ ನೀವು. ನಿಮ್ಮ ಊರಿನ ಮೆಂಬರ್ ನಿಮ್ಮೂರಿಂದ ಎಷ್ಟು ತಿಂದಾನ? ಅವನು ಯಾರು ಕೇಳಿರನ? ಕೇಳಂಗಿಲ್ಲ. ಯಾಕಂದ್ರ ಅವ ನಿಮ್ಮೂರವ, ನಿಮ್ಮ ಜಾತಿಯವ, ನಿಮ್ಮ ಓಣ್ಯವ. ಅದು ಹೋಗ್ಲಿ, ನಿಮ್ಮ ಊರಾಗ ಕುಲ್ಲಂ ಕುಲ್ಲ ಶರೆ ಮಾಡ್ತಾನಲ್ಲ, ಅವನ್ ಯಾರು ಕೇಳಿರನ? ಇಲ್ಲ. ಯಾಕಂದ್ರ ನಿಮಗೂ ಅದ ಬೇಕ. ನಮ್ಮಂತ ಸಣ್ಣ ಸಣ್ಣ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀರಿ. ಅದ ಮೆಂಬರ್, MLA, MP, ಮಿನಿಸ್ಟರ್, CM ಅವ್ರನ್ನ ಯಾರ ಪ್ರಶ್ನೆ ಮಾಡ್ತೀರೇನ? ಇವತ್ತು ನನಗೆಲ್ಲ ಕೇಳಕತ್ತೀರಲ್ಲ, ಅದ ನೀವು ಮೇಲಿನ ಅಧಿಕಾರಿಗಳಿಗೆಲ್ಲ ಕೇಳ್ರಿ. ಆವಾಗ ಅರ್ಧ ಸಮಸ್ಯೆ ಎಲ್ಲ ಬಗೆಹರಿತಾವ. ಆ ತಾಕತ್ತು ನಿಮಗೆ ಯಾರಿಗೂ ಇಲ್ಲ.
ಅಬ್ಬಬ್ಬ ಅಂದ್ರ ನನಗ್ ಟ್ರಾನ್ಸ್ಫರ್ ಮಾಡ್ತಾರಷ್ಟ. ಟ್ರಾನ್ಸ್ಫರ್ ಮಾಡಿದ್ರ ನಾ ತಲಾಟಿ ಆಗೇ ಹೋಗ್ತೀನಿ, ತಾಟ್ ತೊಳ್ಯಾಕ್ ಹೋಗಂಗಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಮಗನ ಮಜಾ ನೋಡ. ಇಷ್ಟೆಲ್ಲ ಕಿತಾಪತಿ ಮಾಡ್ದವ್ರು ಯಾರಂತ ನನಗೆ ಗೊತ್ತೈತಿ. ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಐ ಡೋಂಟ್ ಕೇರ್. ಮಣಿ ಭಾರಿ ಹಾಕ್ಸಿರಿ, ಆದ್ರೆ ಚಿಲ್ಕಾನ ಗಟ್ಟಿಲ್ಲ. ಮೊದಲು ನೀ ಇಲ್ಲಿ ಯಾಕೆ ಬಂದಿ ಅದನ್ನ ಹೇಳು. ಅದೇನೇನೋ ಸುಳ್ಳು ಕೇಸ್ ಹಾಕ್ತೇನೆ ಅಂದಿದ್ರಲ್ಲ, ಅದಕ್ಕೆ ಬಂದನಿ. ಪ್ಲೀಸ್ ಹೊರಟು ಹೋಗಿಲ್ಲಿಂದ. ನೀವು ಹೋಗಂತ ಅಂದ್ಬಿಡ್ಲಿ ಹೋಗ್ಬಿಡ್ಬೇಕಣ್ಣ. ನಿನಗೂ ಮಾಮೂಲಿ ಬೇಕೇನ? ಬೇಡ. ಟಿವ್ಯಾಗ ಪೇಪರ್ನಾಗ ಹಾಕಿಸ್ತೀಯನ? ಅವ್ರಿಗೂ ಮಾಮೂಲಿ ಮುಟ್ಟೈತಿ. ಭಾಳ ಅಂದ್ರೆ ನಂಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಮೇಡಮ, ಅಷ್ಟ್ಯಾಕೆ ದೂರ ವಿಚಾರ ಮಾಡಾಕತ್ತೀರಿ? ಬರ್ರಿ ಕೂತ್ಕೋರಿ, ಕೂಲಾಗಿ ಮಾತಾಡೋಣ. ನಿಮ್ದ ಮನಿ ಬರ್ರಿ. ನಿಮ್ಮನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಕ್ಕೆ ನಾ ಬಿಡಂಗಿಲ್ಲ. ನಿನಗೆ ಯಾರು ಟ್ರಾನ್ಸ್ಫರ್ ಮಾಡಿಸಂದಾರ? ತಹಶೀಲ್ದಾರಿಗೆ ಹೇಳಿನಿ, ಅವನ ಟ್ರಾನ್ಸ್ಫರ್ ಮಾಡಿಸ್ತಾನೆ. ನಿಮ್ಮ ತಹಸೀಲ್ದಾರ ಅದಂಗೆ ನಿಮ್ಮನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ನೋಡ್ತೀನಿ. ಒಟ್ಟು ನಿಮ್ಮನ್ನು ಬೇರೆ ಕಡೆ ಹೋಗಕ್ಕಂತೂ ನಾವು ಬಿಡಂಗಿಲ್ಲ. ನೀವು ಹೋದ್ರಿ ಅಂದ್ರೆ ಆ ಜಾಗಕ್ಕೆ ಮತ್ತೆ ಬೇರೆದಾರು ಬರ್ತಾರೆ. ಅವ್ರು ಹೆಂಗಿರ್ತಾರೋ ಯಾರಿಗೆ ಗೊತ್ತು? ಈಗ ಬರೋ ಅಧಿಕಾರಿಗಳ ನಡುವೆ 95% ಜನ ಭ್ರಷ್ಟರ ಇರ್ತಾರೆ. ಅವ್ರ ಕೂಟ ಗುದ್ದಾಡೋಕ್ಕಿಂತ ಸಿಕ್ಕಿರೋ ಕಳ್ಳರಿಗೆ ತಿದ್ದಿ ಬುದ್ಧಿ ಹೇಳ್ತೇವೆ. ನನ್ನಂಥ ಸಣ್ಣ ಅಧಿಕಾರಿ ಮೇಲೆ ಈ ರೀತಿ ದರ್ಪ ತೋರ್ಸಕತ್ತಿಯಲ್ಲ, ಅದ ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ಈ ನೀನು ಪೌರುಷ ತೋರ್ಸಕ್ಕಾಕೈತೇನ? ನೀ ತಿಳ್ಕೊಂಡಷ್ಟು ಸಾಚ ಯಾರೂ ಇಲ್ಲ. ಕೆಳಗಿನಿಂದ ಮ್ಯಾಲವರೆಗೂ ಎಲ್ಲರೂ ಕಳ್ರ. ಯಥಾ ರಾಜ್ಯ ತಥಾ ಅಧಿಕಾರಿಗಳು. ಯಥಾ ಪ್ರಜಾ ತಥಾ ಅಧಿಕಾರಿಗಳು ತಥಾ ರಾಜಕಾರಣಿಗಳು. ಇದ ಸರಿಯಾದ ಲಾಜಿಕ್. ಜನ ಸರಿ ಇದ್ದಿದ್ರೆ ಈ ವ್ಯವಸ್ಥೆ ಹಿಂಗಿರ್ತಿರ್ಲಿಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಅಧಿಕಾರಿ ಸರಿ ಇಲ್ಲ, ಈ ಅಧಿಕಾರಿ ಸರಿ ಇಲ್ಲ ಅಂತ ಹೇಳೋ ನಾನಾ ಸರಿ ಇಲ್ಲ ಅನ್ನೋದ ಮರೆತುಬಿಟ್ರ. ದೇಶದಾಗ ಪ್ರಜೆಗಳು ಭಾಳ ಅದಾರ, ಆದ್ರೆ ಪ್ರಜ್ಞಾವಂತ ಪ್ರಜೆಗಳು ಭಾಳ ಕಡಿಮೆ ಅದಾರ. ಭಾರಿ ಮಾತಾಡಕತ್ತಿಯಲ್ಲ, ನಿನ್ನ ಎಜುಕೇಷನ್ ಏನಾಗೈತಿ? ಬಿಕಾಮ್. ಬೇರೆ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿ ಈ ಒಣ ಹೊಸಬ್ರಿ ಮಾಡಕತ್ತೀಯನ? ನೌಕರಿ ಸಂಬಂಧ ಕಲೀಲಿಲ್ಲ ನಾನು. ಆ ಜೀವನ ಅನುಭವಿಸ್ಬೇಕಿತ್ತು, ಅನುಭವಿಸಿದೆ. ನಮ್ಮ ಮನ್ಯಾಗ ನನ್ನ ಮೇಲೆ ಭಾಳ ಗೌರವ ಐತಿ. ನಮ್ಮಪ್ಪ ನಮ್ಮವ್ವ ನನ್ನ ಮೇಲೆ ಜೀವನ ಇಟ್ಟಾರ. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾತಂದ್ರೆ ಮನಸ್ಸಿಗೆ ಭಾಳ ನೋವು ಮಾಡ್ಕೊತಾರೆ. ನಿಮ್ಮಪ್ಪ ನಿಮ್ಮವ್ವ ಯಾವತ್ತರ ಒಮ್ಮೆರ ಪ್ರಾಮಾಣಿಕವಾಗಿ ಕೆಲಸ ಮಾಡು ಮಗಳೇ ಅಂತ ಹೇಳ್ಯಾರ. ಹೀಗಾಗಿ ಇವತ್ತೆಲ್ಲ ಕಡೆ ಭ್ರಷ್ಟರು ತುಂಬ್ಯಾರ. ಲಂಚ ಸಿಗೋ ನೌಕರಿಗೆ ಸೇರಿಸೋ ತಂದೆ ತಾಯಿಗಳ ನಡುವೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಅನ್ನೋ ತಂದೆ ತಾಯಿಗಳು ಸಿಗೋದು ಭಾಳ ಕಡಿಮೆ. ನಾನು ನಿಂಗೊಂದು ಮಾತು ಹೇಳ. ನಿನ್ನ ಬಗ್ಗೆ ನಾ ಬೇರೆನೇ ತಿಳ್ಕೊಂಡಿದ್ದೆ, ಆದ್ರೆ ನೀನು ಡಿಫ್ರೆಂಟೇ ಅದಿ. ಸರಿ ಬಿಡು, ನಾನು ನಿನಗೆ ಹೊರಟಾಗಿ ಮಾತಾಡಿದ್ದಕ್ಕೆ ಸಾರಿ. ನಾನು ಇನ್ನು ಮುಂದೆ ನಿಮ್ಮ ಊರಾಗ ಕೆಲಸ ಮಾಡ್ತೀನಿ, ಅದು ಪ್ರಾಮಾಣಿಕವಾಗೇ ಕೆಲಸ ಮಾಡ್ತೀನಿ. ಆತ ಹಂಗ ಮಾಡು. ಒಂಟಕ್ಷರಲ್ಲೇ ಮಾತಾಡ್ತಿ? ಮತ್ತು ನೀವು ಮಾತಾಡೋದು? ಒಬ್ಬ ಹೆಣ್ಮಗಳಾಗಿ ಎಷ್ಟು ಹೊರಟಾಗಿ ಮಾತಾಡ್ತೀರಿ ಗೊತ್ತನ ನಿಮಗೆ? ಕರೆ ಹೇಳ, ಇಲ್ಲಿವರೆಗೂ ಯಾರೂ ಈ ಥರ ನನಗೆ ಹೇಳೇ ಇರಲಿಲ್ಲ. ಹಿಂಗೆ ಹೇಳಿದ್ರಲ್ಲ ನನ್ನ ತಪ್ಪು ನನಗೆ ಗೊತ್ತಾಗೋದು. ಆದರೆ ಈ ವಿಷಯದಾಗ ನೀ ನನಗೆ ಇಷ್ಟ ಆದ. ತಹಶೀಲ್ದಾರ ಅದು ನನ್ನ ಕೆಲಸ ಆಗೋ ಸಂಬಂಧ ನನ್ನ ಕಂಟ್ರೋಲ್ನಾಗ ಇಟ್ಕೊಂಡಿನಿ. ಅದೇನೇ ಇರಲಿ, ಇದ್ದಷ್ಟು ದಿನ 4 ಮಂದಿಗೆ ಚಲೋ ಕೆಲಸ ಮಾಡಿರಿ.
ಆತ ನಿಮ್ಮೂರು ಮಂದಿಗೆ ಹೇಳು ಇನ್ನೊಮ್ಮೆ ಈ ಥರ ಘಟನೆ ಆಗಂಗಿಲ್ಲ ಅಂತೇಳಿ. ಮಾಡಿದ ತಪ್ಪು ಒಪ್ಕೊಂಡು ಇನ್ನು ಮುಂದೆ ಮಾಡಲ್ಲ ಅಂತ ಕ್ಷಮೆ ಕೇಳಿದ್ರೆ ನಮ್ಮ ಮಂದಿ ಪ್ರೀತಿಯಿಂದ ಕ್ಷಮಿಸ್ತಾರೆ. ಓಕೆ ಮೇಡಮ್, ಬಾಯ್. ಬಾಯ್, ನಾಳೆ ಸಿಗೋಣ. ಸಿಗೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕೆಲಸ ನೀಟಾಗಿ ಮಾಡಿರಿ ಸಾಕಷ್ಟು.